ಮೊದಲನೇದಾಗಿ ಎಲ್ಲರಿಗೂ ನಾನು ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ದಿವಸ ನಾವು ಕಾದು ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಐ ಆಮ್ ಟೆರಬ್ಲಿ ಸಾರಿ ಅಬೌಟ್ ದ್ಯಾಟ್. ಅದಕ್ಕೆ ಕಾರಣ ಇಷ್ಟೇ. ಇದ್ರ ಹಿಂದೆ ನಾವು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂದಾಗ ತುಂಬ ಗೊಂದಲಗಳಿದ್ವು ಆ್ಯಂಡ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಅದಾದಮೇಲೆ ಎಲ್ಲೋ ಒಂದು ಕಡೆ ದರ್ಶನ್ ಬರ್ತಾರೆ, ನಮ್ಮ ಪ್ರೆಸ್ ಮೀಟಲ್ಲಿ ಜೊತೆಲಿ ಇರ್ತಾರೆ ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನಾನು ಇಷ್ಟು ದಿವಸ ಅದನ್ನ ಮುಂದಕ್ಕೆ ತಳ್ಳಿದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ದರ್ಶನ್ ನಮ್ಮ ಜೊತೆ ಇಲ್ಲ. ಬಿಕಾಸ್ ದರ್ಶನ್ ನನ್ನ ಜೊತೆ ಇದ್ದರೆ ನನಗೆ ಒಂಥರ ಅದು ಆನೆ ಬಲ ಆ್ಯಂಡ್ ಏನೋ ಒಂದು ಎನರ್ಜಿ, ಒಂದು ಸಪೋರ್ಟ್ ಸಿಸ್ಟಮ್ ದರ್ಶನ್ ನನಗೆ. ಸೊ ಅದನ್ನು ನಾನು ಡೆಫಿನೆಟ್ಲಿ ತುಂಬ ಮಿಸ್ ಮಾಡ್ತೀನಿ. ಹಾಗೆ ಈ ಸಿನಿಮಾ ಅವರಾಗಲೇ ಹೇಳ್ದಾಗಲೇ 2018 ನಾನು ದರ್ಶನ್ ಡಿಸ್ಕಸ್ ಮಾಡಿದಂಥ ಒಂದು ನಿರ್ಧಾರ ಇದು. ಅದಾದಮೇಲೆ ದರ್ಶನಕ್ಕೆ ಗೊತ್ತು, ಯಾವಾಗಲೂ ನಾನು ಜಾಸ್ತಿ ಫೋರ್ಸ್ ಮಾಡಲ್ಲ. ಅವಕ್ಕೆ ನಿನ್ನ ಟೈಮ್ ನೀನು ತಗೋತೀಯ, ನೀನು ಅಚ್ಚುಕಟ್ಟಾಗಿ ನಿನ್ನ ನಿನ್ನ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಾ, ನೀ ಯಾವಾಗ ರೆಡಿ ಅಂತ ಹೇಳು, ಅವತ್ತು ಶೂಟಿಂಗ್ ಮಾಡೋಣ ಅಂತ ಹೇಳಿದರು. ಸೊ ಹಾಗೆ ಐ ಟುಕ್ ಲಾಟ್ ಆಫ್ ಟೈಮ್ ಇನ್ ಬಿಟ್ವೀನ್. ಕೋವಿಡ್ ಆಯಿತು, ಆಮೇಲೆ ನನ್ನ ತಂದೆ ತೀರ್ಕೊಂಡ್ರು. ಸೊ ಅದೆಲ್ಲ ಮುಗಿಸಿ ನಾವು ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಓಕೆ ಕಾಟೇರ ಮುಗಿಸ್ಬಿಡು ಮನೆ, ಅದಾದಮೇಲೆ ಸಿನಿಮಾ ಮಾಡೋಣ ಅಂತ ಹೇಳಿದೆ. ಕಾಟೇರ ಮುಗೀತು, ದೆನ್ ವಿ ಸ್ಟಾರ್ಟೆಡ್ ವಿತ್ ಡೆವಿಲ್. ಸೊ ಅದಾದಮೇಲೆ ಇವತ್ತು ಇಲ್ಲಿ ನಿಮ್ಮ ಮುಂದೆ ಕೂತಿದ್ದೀವಿ. 11th ಬಿಡುಗಡೆ ಆಗ್ತಾ ಇದೆ ಸಿನಿಮಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಜೊತೆಗೆ ಕೆಲಸ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಾರ್ ದೇರ್ ಪೇಷನ್ಸ್. ಏಕೆಂದರೆ ಅವರೆಲ್ಲರೂ ಸತತವಾಗಿ 2 ವರ್ಷ ನನ್ನ ಜೊತೆನೇ ಟ್ರಾವೆಲ್ ಮಾಡಿದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ್ಯಾಟ್ ಪೇಷನ್ಸ್ ಆ್ಯಂಡ್ ಸ್ಟ್ರೆಂತ್ ದಟ್ ದೇ ಹ್ಯಾವ್ ಗಿವನ್ ಮೀ. ಸೊ ಅಲ್ಲಿಂದ ನಾನು ಶುರು ಮಾಡಬೇಕಾದ್ರೆ ಫಸ್ಟು ಸಾರೆಗಮ ಆನಂದ್ ಸರ್ ಅವರು ಆ್ಯಕ್ಚುಲಿ ಅವರು ಫಸ್ಟ್ ನಾವು ಒಂದು ಕಾಂಟ್ರಾಕ್ಟ್ ಅಂತ ಸೈನ್ ಮಾಡಿದ್ದು ದ ಡೆವಿಲ್ ಸಿನಿಮಾಗೆ ಅವ್ರ ಜೊತೆನೆ. ಸೊ ಮಧ್ಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ನಾನು ಅವ್ರನ್ನ ಕೇಳಿದೆ, ಸರ್ ವಾಟ್ ಯು ವಾಂಟ್ ಟು ಡೂ ಅಂತ. ಇಲ್ಲ ನೋ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ವಿ ಆರ್ ವಿತ್ ಯು, ವಿಲ್ ಆಲ್ವೇಸ್ ಬಿ ವಿತ್ ಯು ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಆನಂದ್ ಫಾರ್ ದ್ಯಾಟ್. ಆ್ಯಂಡ್ ಕಾಂತರಾಜ್ ಅವರಂತೂ ಆಲ್ಮೋಸ್ಟ್ ನನಗೂ ಅವ್ರಿಗೂ ಒಬ್ರ ಮುಖ ಒಬ್ರು ನೋಡ್ಕೊಳಕ್ಕೆ ಬೇಜಾರಾಗೋಷ್ಟು 2 ವರ್ಷದಿಂದ ನೋಡ್ಬಿಟ್ಟಿದ್ವಿ. ಅವರು ಪಾಪ ನನಗೆ ಕತೆ ಹೇಳೋಕ್ಕೆ ಅಂತ ಬಂದಿದ್ರು. ಸರಿ, ಅದಾದಮೇಲೆ ಕೂತು ಹಾಗೆ ಡಿಸ್ಕಸ್ ಮಾಡ್ಬೇಕಾರೆ, ಇಲ್ಲ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ನೀವು ಅದಕ್ಕೆ ಡಿಸ್ಕಷನ್ಗೆ ಬನ್ನಿ ಅಂತ ಕರೆದೆ. ಡಿಸ್ಕಷನ್ಗೆ ಬಂದರು. ಹಾಗೆ ಸರ್ ನಾನು ಡೈಲಾಗ್ ಬರೀಲ್ಲ ಅಂತ ಕೇಳಿದ್ರು. ಸೊ ಡೈಲಾಗ್ ಬರೀತಾ ಇದ್ರು, ಅದನ್ನ ತಿದ್ದುತ್ತಾ ಇದ್ವಿ, ತೀಡ್ತಾ ಇದ್ವಿ. ಸೊ ಇಟ್ಸ್ ಬೀನ್ ಅ ಲಾಂಗ್ ಜರ್ನಿ. ಆ್ಯಂಡ್ ಅವರು ನನಗೆ ನನ್ನ ಟೀಮ್ ಇದೆ, ಮೋಹನ್ ಮಾಳ್ಗೆ ಆ್ಯಂಡ್ MS ಅಭಿಷೇಕ್ ಅಂತ. ಅವರು ನನಗೆ ತುಂಬ ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆಲಿ ಅವರು ಒಬ್ಬರು ಆಗೋದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಾಂತರಾಜ್ ಅವರು. ತುಂಬ ಚೆನ್ನಾಗಿ ಡೈಲಾಗ್ ಬರ್ಕೊಟ್ಟಿದ್ದಾರೆ. ಯಾಕಂದರೆ ಮಾಸ್ ಅಂತ ಬಂದಾಗ ಅದನ್ನು ತುಂಬ ಚೆನ್ನಾಗಿ ಅವರು ಅಳವಡಿಸಿದ್ದಾರೆ ಸಿನಿಮಾಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೋಹನ್ ಬಿ ಕೆರೆ ಸರ್ ಜೊತೆ, ವೆರಿ ಕ್ವಾಯಟ್. ಆ್ಯಂಡ್ ಅವರು ಬೆಳಗ್ಗೆ ಅವ್ರ ಸೆಟ್ಟಲ್ಲಿ ಅವ್ರ ದರ್ಶನ ಸಿಕ್ಕದೆ ದೊಡ್ಡ ವಿಷಯ. ಅವರು ಸಡನ್ನಾಗಿ ಬರ್ತಾರೆ, ಬೆಳಗ್ಗೆ ನಮ್ಮ ಜೊತೆ ಟಿಫನ್ ಮಾಡ್ತಿರ್ತಾರೆ, ಆಮೇಲೆ ತಿರ್ಗಿ ನೋಡೋಷ್ಟೊಳಗಡೆ ಇರಲ್ಲ, ಅವರು ಇನ್ನೊಂದು ಸೆಟ್ ಕೊಟ್ಟೋಗಿರ್ತಾರೆ. ಬಟ್ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ಟು ದ ಪಾಯಿಂಟ್. ಆ್ಯಕ್ಚುಲಿ ನಾವು ಏನೇ ಕೇಳಿದ್ರು ಅದ್ರ ಡಿಸೈನ್ ಆಸ್ಪೆಕ್ಟ್ಸ್ ಇರ್ಬೋದು, ಏನೇ ಇರ್ಬೋದು, ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸರ್. ಸೊ ಹಾಗೆ ರಚನಾ ಅವರು ಫಸ್ಟ್ ಬಂದರು, ಒಂದು ಆಡಿಷನ್ ಮಾಡಿದ್ರು, ಒಂದು ಸ್ವಲ್ಪ ಟೈಮ್ ತೊಗೊಂಡ್ವಿ, ತಿರ್ಗಾ ಇನ್ನೊಂದು ದಿವಸ ಕರೆಸಿದ್ವಿ ಆಡಿಷನ್ಗೆ, ಇನ್ನೊಂದು ಟಫ್ ಸೀನ್ ಕೊಟ್ವಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಈ ಸಿನಿಮಾಲಿ ನಮಗೆ ಬೇಕಾಗಿದ್ದಂಥ ಒಂದು ಮೇಜರ್ ರಿಕ್ವೈರ್ಮೆಂಟ್ ಏನಂದರೆ, ಎಲ್ಲರೂ ವೆರಿ ಫಸ್ಟ್ ಫ್ರೇಮಿಂದಾನೇ ಒಂದು ಒಳ್ಳೆ ಆ್ಯಕ್ಟರ್ ಆಗಿರಬೇಕು. ಯಾಕಂದರೆ ಕಥೆದ ಒಂದು ಇಂಪಾರ್ಟೆನ್ಸ್ ಆಗಿತ್ತು. ಸೊ ಹಾಗಾಗಿ ಎಲ್ಲರೂ ಫಸ್ಟ್ ಫ್ರೇಮಿಂದಾನೇ ಒಂದು ಚೆನ್ನಾಗಿ ಆ್ಯಕ್ಟ್ ಮಾಡೋವಂಥ ಆರ್ಟಿಸ್ಟ್ಗಳೇ ನಮಗೆ ಬೇಕಾಗಿತ್ತು. ಸೊ ಹಾಗಾಗಿ ಆ ಒಂದು ಇದರಲ್ಲಿ ನೋಡಿದಾಗ ರಚನಾ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಹಾಗಾಗಿ ಅವ್ರನ್ನ ನಾವು ಕಾಸ್ಟ್ ಮಾಡಿದ್ವಿ. ಹಾಗೆ ಅವ್ರು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ರಚನಾ. ಆ್ಯಂಡ್ ಅಚ್ಯುತ್ ಸರ್ ಬಗ್ಗೆ ನಾನೇನು ಮಾತೇ ಇಲ್ಲ. ಅವ್ರ ಫ್ರೇಮಲ್ಲಿ ನನಗೆ ನೋಡ್ತಿದ್ರೆ, ಈಗಂತೂ ಮ್ಯೂಸಿಕ್ ಬಿದ್ದ ಮೇಲೆ ಸೀನ್ಸ್ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಅಷ್ಟು ಒಂದು ಅದ್ಭುತವಾದಂಥ ಒಂದು ಆ್ಯಕ್ಟರ್. ಅವರಲ್ಲಿ ಎಲ್ಲೂ ನಾನು ತುಂಬ ತಲೆ ಕೆಡಿಸ್ಕೊಂಡು ಏನೋ ತುಂಬ ಯೋಚನೆ ಮಾಡಿ ನಾನು ಏನೋ ಇದಕ್ಕೆ ಕೊಡ್ತೀನಿ ಅನ್ನೋದು ನಾನು ನೋಡೇ ಇಲ್ಲ. ಆ್ಯಕ್ಚುಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಫ್ರೇಮಲ್ಲಿ ಬರ್ತಾ ಇದ್ರು, ಆ್ಯಕ್ಟ್ ಮಾಡ್ತಾ ಇದ್ರು. ಓನ್ಲಿ ನಾವು ಆನ್ ಸ್ಕ್ರೀನ್ ನೋಡಬೇಕಾದ್ರೆ ಮಾತ್ರ ಆ ಆ್ಯಕ್ಟರ್ಸ್ ಕಲ್ಬಿನೇಷನ್ ವುಡ್ ಕಮ್ ಔಟ್. ಅಷ್ಟು ಡೆಪ್ತ್ ಆ್ಯಂಡ್ ಅಷ್ಟು ಇಂಟೆನ್ಸಿಟಿ ಇನ್ ಇಸ್ ಆ್ಯಕ್ಟಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ನಂಬ್ಯಾರ್ಸ್ ಕ್ಯಾರೆಕ್ಟರ್ ಟು ಲೈಫ್ ಆ್ಯಕ್ಚುಲಿ. ಆ್ಯಂಡ್ ಹಾಗೆ ಮೈ ವೈಫ್ ತಶ್ವಿನಿ, ಅವರೆಲ್ಲ ಪಾಪ ಆರಾಮಾಗಿದ್ದರು, ಟೆಲಿವಿಷನ್ ಪ್ರೊಡಕ್ಷನ್ ನೋಡ್ಕೊಳ್ತಾ ಇದ್ರು, ಅಚ್ಚುಕಟ್ಟಾಗೆ ಅಲ್ಲಿ ಆರಾಮಾಗಿದ್ದರು. ಬಟ್ ಅದು ಏನಾಯ್ತು ಅಂದರೆ, ಯೂಶ್ವಲಿ ಸಿನಿಮಾ ಅಂತ ಬಂದಾಗ ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೆ.
ಬಟ್ ದ ಡೆವಿಲ್ ಸಿನಿಮಾ ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್. ಯಾಕಂದರೆ ತುಂಬ ಬೇರೆ 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 ಸೆಟ್ಸ್ ಆಗಿರ್ಬೋದು, ಆಮೇಲೆ ಎವ್ರಿ ಆಸ್ಪೆಕ್ಟ್ ಆಫ್ ದ ಫಿಲ್ಮ್ ವಾಸ್ ಅ ವೆರಿ ಟಫ್ ಚಾಲೆಂಜ್ ಫಾರ್ ಅಸ್. ಸೊ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡೋಕ್ಕೆ ಅಂತ ಬಂದ ಅಶ್ವಿನಿ ನೆಕ್ಸ್ಟ್ ಸ್ವಲ್ಪ ದಿವಸ ಆದಮೇಲೆ ನನ್ನ ಜೊತೆಗೆ ಸೆಟ್ಟಿಗೆ ಟ್ರಾವೆಲ್ ಮಾಡಿ ತಿರ್ಗಾ ವಾಪಸ್ಸು ಸೆಟ್ಟಿಂದ ನಮ್ಮ ಮನೆಗೆ ಬರೋ ಥರ ಆಗೋಯ್ತು. ಸೊ ಹಾಗಾಗಿ ಶಿ ಈಸ್ ಬೀನ್ ಅ ಫ್ಯಾಂಟಾಸ್ಟಿಕ್ ಸಪೋರ್ಟ್ ಟು ಮೀ ಆ್ಯಂಡ್ ಇದು ಸ್ಟ್ರೆಂತ್ ಟು ಮೀ. ಸೊ ನನಗೆ ಪ್ರೊಡಕ್ಷನ್ನ ಯಾವುದೇ ತಲೆನೋವು ಇಲ್ಲದೆ ಕ್ರಿಯೇಟಿವ್ಲಿ ನಾನು ಏನು ಕೊಡಬೇಕು ಅದನ್ನು ನಾನು ಕೊಡೋಕ್ಕೆ ನನಗೆ ಸಾಧ್ಯ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಆ್ಯಂಡ್ ಶರ್ಮಿಳಾ ಅವರು, ನಾವು ಫಸ್ಟ್ 23 ಶುರು ಮಾಡಿದಾಗ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಅವಾಗ ಅವ್ರು ಅಬ್ರಾಡಲ್ಲೆಲ್ಲ ಇದ್ದರು. ಸೊ ಆವಾಗ ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿದರು 24 ಆ್ಯಂಡ್ ದೆನ್ ಅಗೇನ್ ನಾವು ತಿರ್ಗಾ ಸಿನಿಮಾ ರೀಸ್ಟಾರ್ಟ್ ಮಾಡಿದಾಗ ತಿರ್ಗಾ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಬಿಕಾಸ್ ನಾವು ಆ ಕ್ಯಾರೆಕ್ಟ್ರಲ್ಲಿ ಅವ್ರನ್ನ ನೋಡ್ಬಿಟ್ಟಿದ್ವಿ ಆಲ್ರೆಡಿ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಫಾರ್ ದ ಫಸ್ಟ್ ಚಾಯ್ಸ್ ಅಂತ ಹೇಳಿ ತಿರ್ಗಾ ಅವ್ರ ಹತ್ರ ಮಾತಾಡಿ. ಸೊ ಶಿ ವಾಸ್ ಅವೈಲಬಲ್ ಆ್ಯಂಡ್ ಶಿ ಕೇಮ್, ಶಿ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಹೈಟ್ಸ್ ಆಫ್ ಪ್ರೊಫೆಷನಲಿಸಮ್, ಐ ಶುಡ್ ಸೇ ದ್ಯಾಟ್ ಹೈಟ್ಸ್ ಆಫ್ ಪ್ರೊಫೆಷನಲಿಸಮ್ ನನಗೆ ಅದು ತುಂಬ ಇಷ್ಟ ಆಯಿತು. ಯಾಕಂದರೆ ಬೇರೆ ಯಾವುದೇ ಥರವಾದ ತೊಂದರೆ ಆಗಲಿ, ಟ್ಯಾಂಟ್ರಮ್ಸ್ ಆಗಲಿ, ಅದೆಲ್ಲ ಬರೋರು, ಅವ್ರು ಕೆಲಸ ಮಾಡೋರು, ನಾವು ಸ್ಕ್ರಿಪ್ಟ್ ಲೆವೆಲಲ್ಲಿ ಏನು ಡಿಸ್ಕಸ್ ಮಾಡಿದ್ವೋ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಅವರು ನಿಭಾಯಿಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಶರ್ಮಿಳಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶೋಭರಾಜ್ ಸರ್ ನೀವು ನೋಡ್ತೀರಾ, ತುಂಬ ಎಂಜಾಯ್ ಮಾಡ್ತೀರ. ಶೋಭರಾಜ್ ಅವರು ಅಷ್ಟು ಅಚ್ಚುಕಟ್ಟಾಗಿ ಈ ಸರಿ ಕಾಮಿಡಿ ಮಾಡಿಕೊಟ್ಟಿದ್ದಾರೆ ನಮಗೆ. ಆ್ಯಂಡ್ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ಅವರು ಅಷ್ಟೇ ತುಂಬ ಈಸಿ. ಮಿಲನ ಕೆಲಸ ಮಾಡಿದ್ವಿ, ಇಲ್ಲೂ ಬಂದರು ಸರ್ ಇದು 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 ಅಂತ ಹೇಳಿದ ತಕ್ಷಣ ಅದೇ ಅಷ್ಟು ನೀಟಾಗಿ ಅವರು ಕೆಲಸ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಶೋಭರಾಜ್ ಸರ್. ಆ್ಯಂಡ್ ಹರೀಶ್ ಕೊಮ್ಮೆ ಅವರು, ತಶ್ವಿನಿ ಹೇಳಿದಾಗಲೇ ಒಂದು 3 ತಿಂಗಳಲ್ಲ 6 ತಿಂಗಳಿಂದನೇ ಅವ್ರನ್ನ ನಮ್ಮ ಆಫೀಸಲ್ಲಿ ಕೂಡ ಹಾಕ್ಕೊಂಡಿದ್ದೀವಿ, ಅವ್ರ ಎಂಟೈರ್ ಟೀಮ್ನ. ಆ್ಯಂಡ್ ಎಲ್ಲರೂ ಅಷ್ಟೇ ಪ್ಯಾಷನೇಟಾಗಿ, ಅಷ್ಟೇ ಒಂದು ವಾಟ್ ಡು ಐ ಸೇ ಪೇಷನ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಎಲ್ಲೂ ಬೇಜಾರು ಮಾಡ್ಕೊಳ್ದೆ, ಎಲ್ಲೂ ಆ ಸ್ಟ್ರೆಸ್ನ ತಗೊಳ್ದೆ ಅವರು ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಸೊ ಹರೀಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಯುವರ್ ಅಸಿಸ್ಟೆಂಟ್ಸ್ ಆಲ್ಸೋ, ಸೋಹನ್ ಇರ್ಬೋದು, ಯಶವಂತ್ ಇರ್ಬೋದು, ಅಭಿ ಇರ್ಬೋದು, ಎಲ್ಲರೂ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನಿರುದ್ಧ್ ಅವರು ವಂಶೀಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದು ನನಗೆ ಅವ್ರ ಜೊತೆ 2 ಹಾಡು ಮಾಡಿದ್ದೀವಿ, ಅವ್ರ ಕೈಲಿ ಹಾಡ್ಸಿದ್ದೀವಿ, ಆವಾಗಲೂ ನನಗೆ ಗೊತ್ತಾಗಿಲ್ಲ. ಮೊನ್ನೆ ರೀಸೆಂಟಾಗಿ ಕೂತ್ಕೊಂಡು ವಂಶಿ ನೋಡ್ತಿದ್ದಾಗ ಆ ಚಿಕ್ಕ ಹುಡುಗನ ನೋಡಿದೆ. ಆವಾಗ ನನ್ನ ವೈಫ್ ತಿರುಗಿಬಿಟ್ಟು ಕೇಳಿದೆ, ಇದು ಅನಿರುದ್ಧ್ ಶಾಸ್ತ್ರಿನಾ ಅಂತ. ನೆಕ್ಸ್ಟ್ ಡೇ ಅವರು ಸ್ಟುಡಿಯೋಲಿ ಸಿಕ್ಕಿದಾಗ ನಾನು ಕೇಳಿದೆ, ನೀವು ಆ್ಯಕ್ಟ್ ಮಾಡಿದ್ದೀರಾ ನಮ್ಮ ವಂಶಿ ಸಿನಿಮಾದಲ್ಲಿ ಅಂದಾಗ, ಹೌದು ಸರ್ ಅಂದರು. ಹಾಗೆ ಆವಾಗ ಎಷ್ಟು ವಯಸ್ಸಾಗಿದೆ ನನಗೆ ಅಂತ ಗೊತ್ತಾಯಿತು. ಸೊ ವಂಶಿಲಿ ಅವರು ಆ್ಯಕ್ಟ್ ಮಾಡಿದರು. ಬಟ್ ವಾಟ್ ಆರ್ ಟ್ಯಾಲೆಂಟೆಡ್ ಯಂಗ್ಸ್ಟರ್. ಆ ಹಾಡೋದು ಇರಲಿ, ಬರೆಯೋದಿರಲಿ, ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್. ಆ್ಯಕ್ಚುಲಿ ರಾತ್ರಿ 12 ಆಗಲಿ 1 ಗಂಟೆ ಆಗಲಿ, ವಾಟ್ ಎವರ್ ಟೈಮ್ ಆ್ಯಕ್ಚುಲಿ ಡಿಸ್ಕಷನ್ಸ್ ಓಪನ್ ಇರ್ತಾರೆ. ಸೊ ಅ ಲಾಟ್ ಆಫ್ ಗುಡ್ ಟ್ಯಾಲೆಂಟ್, ಅ ಬಂಡಲ್ ಆಫ್ ಟ್ಯಾಲೆಂಟ್. ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ತನ್ನ ಎಂಗೇಜ್ಮೆಂಟ್ ಬೇರೆ ಆಗಿದೆ. ಓಕೆ, ಕೆಲಸ ಬಿಡಬೇಡಿ. ಓಕೆ, ಹಾಗೆ ಪ್ರಮೋದ್ ಅವರು ಫ್ಯಾಂಟಾಸ್ಟಿಕ್ ಜೆಂಟಲ್ಮ್ಯಾನ್. ಆ್ಯಂಡ್ ಎಷ್ಟೇ ಚೇಂಜಸ್ ಕೇಳಲಿ, ನಾವು ಏನೇ ಹೇಳಲಿ, ಹಾಂ ಸರ್ ಬರ್ಕೊಡ್ತೀನಿ ಸರ್ ಅದನ್ನ ಬರೆದು ಅವರು ಹಾಡಿ ಕಳಿಸ್ತಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ಬೋತ್ ಅನಿರುದ್ಧ್ ಆ್ಯಂಡ್ ಪ್ರಮೋದ್ ಆ್ಯಕ್ಚುಲಿ. ಸೊ ಹಾಗೆ ಅವರು ಕೂಡ 2 ಹಾಡನ್ನ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಅವರೇ. ವಂಡರ್ಫುಲ್ ಲಿರಿಕ್ಸ್, ವೆರಿ ಈಸಿ ಲಿರಿಕ್ಸ್, ನನಗೆ ಇಷ್ಟ ಆಗುವಾಗೆ. ಸೊ ಥ್ಯಾಂಕ್ ಯು ಆಲ್ ಓವರ್ ಹಿಯರ್ ಫಾರ್ ಆಲ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ದ ಸ್ಟ್ರೆಂತ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಓವರ್ ಟು ಯು. ಸಾರಿ, ಕೆಲವೊಂದು ಹೆಸರು ಹೇಳಕ್ಕೆ ಮರ್ತೋದೆ. ನಮ್ಮ ಮಾರ್ಕೆಟಿಂಗ್ ಟೀಮ್ ತುಂಬ ಸಹಕರಿಸ್ತಾ ಇರುವಂತಹ ಪೂರ್ವಿ, ನೀವೆಲ್ಲರೂ ಅವಳನ್ನ ನೀವು ಗೋಳಾಕೋಬೋದು, ಏನೇ ನಿಮಗೆ ಕಾಂಟೆಂಟ್ ಬೇಕು, ಏನೇ ಒಂದು ಇಂಟ್ರಾಕ್ಷನ್ ಬೇಕು ಅಂದರೆ. ಹಾಗೂ ನಮ್ಮ ವೆಂಕಟೇಶ್ ಸರ್, PRO ವೆಂಕಟೇಶ್ ಸರ್, ಥ್ಯಾಂಕ್ ಯು ಸರ್, ತುಂಬ ಸಹಕರಿಸಿದ್ದೀರಾ. ಆ್ಯಂಡ್ ಪವನ್, ಅವ್ರ ಮಗ ಪವನ್ ಆ್ಯಂಡ್ ಚಂದನ, ಹಾಗೆ ಕಿರಣ್ ಬಂದಿಲ್ಲ, ಅವರು ಕೂಡ ನಮ್ಮ ಜೊತೆ ನಿಂತು ನಮಗೆ ಪ್ರಮೋಷನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕಾಂತರಾಜ್, ಮಲ್ಲಿಕ್, ಮಲ್ಲಿಕ್ ನಮ್ಮ ಮರೆಯೋಕ್ಕೆ ಚಾನ್ಸ್ ಇಲ್ಲ. ನಮ್ಮ ಮಲ್ಲಿಕ್ ವೆರಿ ಹಾರ್ಡ್ ವರ್ಕಿಂಗ್ ಬಾಯ್. ಅವನಿಲ್ಲ ಅಂದರೆ ನಮ್ಮ ಕೈಯಲ್ಲಿ ಈ ಸಿನಿಮಾ ಮುಗ್ಸೋಕೆ ಆಗ್ತಿರಲಿಲ್ಲ. ಮಲ್ಲಿಕ್ ನಿಂತ್ಕೋಬೇಕು, ನೀವು ಕಾಣಿಸ್ತಾ ಇಲ್ಲ, ಎಲ್ಲೋ ಹೋಗಿದ್ದಾರಾ. ತುಂಬ ವೆರಿ ಹಾರ್ಡ್ ವರ್ಕಿಂಗ್ ಬಾಯ್, ಅವ್ರು ನಮ್ಮ ಅಸೋಸಿಯೇಟ್. ಆ್ಯಂಡ್ ಕಾಂತರಾಜ್ ಸರ್, ನಾನು ಹೇಳಕ್ಕೆ ಮೆನ್ಷನ್ ಮಾಡೋಕ್ಕೆ ಬರ್ತೋದೆ. ಸೊ ನಮ್ಗೆ ಏನೇ ಒಂದು ಡೈಲಾಗ್ ಬೇಕು ಅಂದರೆ ನಾವು ಕಾಂತರಾಜ್ ಹತ್ರ ಹೋಗ್ತೀವಿ. ಆ್ಯಂಡ್ ಇನ್ನು ಯಾರಾದರೂ ಮಿಸ್ ಮಾಡ್ತಿದೆ, ನಮ್ಮ ಜಾಕಿ ಅವರು ಎದ್ದೇಳಬೇಕು. ಆ್ಯಕ್ಚುಲಿ ಇವರೊಬ್ರು ಸೂಪರ್ ಫಿಗರ್ ಇವರು ಜಾಕಿ ಅವರು.
ಆ್ಯಕ್ಚುಲಿ ಅಷ್ಟು ಎಂತೂಸಿಯಾಸ್ಟಿಕ್, ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ, ಯಾರನ್ನೂ ಕೂತ್ಕೊಳ್ಳೋಕೆ ಬಿಡಲ್ಲ, ನಿಂತ್ಕೊಳ್ಳೋಕೆ ಬಿಡಲ್ಲ. ಸೊ ಆ ಥರ ಕೆಲಸ ಮಾಡಿಸ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಶರ್ಮಿಳಾ ಮಾಂಟ್ರೆ ಅವ್ರನ್ನ ಕೇಳಬೇಕು. ಹಾಗೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸುಧಾಕರ್, ನನ್ನ ಕ್ಯಾಮ್ರಾಮನ್ ಇವತ್ತು ಅವ್ರು ನನ್ನ ಜೊತೆ ಇಲ್ಲ. ಹಾಗೆ ಅಜ್ನೀಶ್ ನಮ್ಮ ಜೊತೆ ಇಲ್ಲ. ಇಬ್ರು ನಮ್ಮ ಸಿನಿಮಾ ಕೆಲಸದಲ್ಲೇ ತೊಡಕೊಂಡಿರೋದ್ರಿಂದ ನಾನು ಅವ್ರನ್ನ ಹಿಂಸೆ ಮಾಡೋಕೆ ಹೋಗಲಿಲ್ಲ, ಯಾಕಂದರೆ ಕೆಲಸ ಮುಗಿಬೇಕು. 11ನೇ ತಾರೀಕು ರಿಲೀಸ್ ಇದೆ. ಹಾಗಾಗಿ ಸೊ ಸುಧಾಕರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಅಜ್ನೀಶ್, ಫ್ಯಾಂಟಾಸ್ಟಿಕ್ ಜರ್ನಿ ಸೋ ಫಾರ್ ಆ್ಯಂಡ್ ಮೈಂಡ್ ಬ್ಲೋಯಿಂಗ್ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಅಜ್ನೀಶ್ ಆ್ಯಂಡ್ ಬಾಬಿ ಆಲ್ಸೋ. ಆ್ಯಂಡ್ ನಮ್ಮ ಟೆಲಿವಿಷನ್ ಟೀಮ್ ಕೂಡ ನಮ್ಗೆ ಸಹಕರಿಸಿದೆ ಲೆವೆಲಲ್ಲಿ. ವಿಠಲ್ ಹಾಗೂ ವಿಠಲ್ ನಮ್ಮ ಪ್ರೊಡಕ್ಷನ್ ಕಂಟ್ರೋಲರ್. ಸೊ ಅವರು ಕೂಡ ಟೆಲಿವಿಷನಲ್ಲಿದ್ದರೂ ನಮಗೆ ಯಾವುದು ಕೊರತೆ ಬರಬಾರ್ದು ಅನ್ನೋ ರೀತಿಯಲ್ಲಿ ನಮಗೆ ಲೆವೆಲಲ್ಲಿ ಸಹಕರಿಸಿದ್ದಾರೆ. ಆ್ಯಂಡ್ ನಮ್ಮ ಟೆಲಿವಿಷನ್ ಟೀಮ್ ಕೂಡ ಅನಂತು, ಅರುಣ್ ಹಾಗೂ ಯಶವಂತ್ ಅವರು, ಇವರು ಕೂಡ ನಮ್ಮ ಜೊತೆ ನಿಂತಿದ್ದಾರೆ. ಆ್ಯಂಡ್ ನಮ್ಮ ಫ್ಯಾಮಿಲಿ ಫ್ರೆಂಡ್ ಕಮರ್, ಅವರ ಕಮರ್ ಫಿಲ್ಮ್ ಫ್ಯಾಕ್ಟ್ರಿ ಅವರು ಕೂಡ ನಮ್ಮ ಜೊತೆ ಇವತ್ತು ಬರೋಕ್ಕಾಗಲಿಲ್ಲ ಅವ್ರಿಗೆ. ಅವರು ಕೂಡ ನಮಗೆ ಒಂದು ಫ್ರೆಂಡ್ ಆಗಿ ಈ ಪೂರ್ತಿ ಫಿಲ್ಮಲ್ಲಿ ನಿಂತಿದ್ದಾರೆ. ಥ್ಯಾಂಕ್ ಯು ಕಮರ್. ಆ್ಯಂಡ್ ಇನ್ಫ್ಯಾಕ್ಟ್ ಡೆವಿಲ್ ಅನ್ನೋ ಟೈಟ್ಲ್ ಬೇರೆ ಯಾರ ಹತ್ರನೂ ಇತ್ತು, ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಾವು ಟೈಟ್ಲ್ ಅವ್ರ ಹತ್ರ ನಾವು ತಗೊಂಡಿದ್ದು. ಆ್ಯಂಡ್ ಈಗ ನಾವು ಏನೇ ನೋಡ್ತೀವಿ, ಇಟ್ ಈಸ್ ಆಲ್ ಅಬೌಟ್ ದ ಫಿಲ್ಮ್, ಇಟ್ಸ್ ಅಬೌಟ್ ದ ಸ್ಕ್ರಿಪ್ಟ್. ಅದಕ್ಕೆ ಏನು ಬೇಕು ಅದನ್ನೇ ಮಾಡಿರೋದು. ಆ್ಯಂಡ್ ಅದಕ್ಕೆ ಟೈಟ್ಲ್ ಅದಕ್ಕೆ ಸೂಕ್ತವಾಗಿತ್ತು, ಹಾಗಾಗಿ ಡೆವಿಲ್ ಅಂತ. ಯಾಕೆ ಡೆವಿಲ್ ಅನ್ನೋವಂಥದ್ದು ಒಂದು ಪ್ರಶ್ನೆ ಬಂದಾಗ ಯಾಕೆ ಪರ್ಟಿಕ್ಯುಲರ್ ಆಗಿ ಕತೆಗೆ ಈ ಡೈಲಾಗ್, ಈ ಟೈಟ್ಲ್ ಆಯಿತು, ಮತ್ತು ಅದು ಏನು ಹೇಳಕೊಟ್ಟಿದ್ರಿ ಅನ್ನೋಂಥದ್ದು ಸರ್ ಕ್ಲೂ ಸಣ್ಣದಾಗಿ? ಅದಕ್ಕೆ 11ನೇ ತಾರೀಕೆ ನೋಡ್ಬೇಕು ನೀವು. ಅಲ್ಲ, ಟೈಟಲ್ ಸರ್ ಯಾಕೆ ಕತೆಗೆ ಆಪ್ಟ್ ಆಯಿತು, ಹೇಗೆ? ಕತೆಗೆ ಆಪ್ಟ್ ಆಗಿತ್ತು ಟೈಟ್ಲ್, ಅದಕ್ಕೋಸ್ಕರ ಟೈಟ್ಲ್ಗೋಸ್ಕರ ಕತೆ ಮಾಡಲ್ಲ, ಕತೆಗೋಸ್ಕರ ಟೈಟ್ಲ್ ಆಪ್ಟ್ ಆಗಿತ್ತು, ಅದಕ್ಕೆ ತಗೊಂಡ್ವಿ. ದರ್ಶನ್ ಅವರು ಆಕ್ಟರ್, ಅವರು ಅವಾಗಲಿ ಅದಾದ್ಮೇಲಾಗಲಿ ಸಿನಿಮಾ ಆ್ಯಕ್ಟ್ ಮಾಡಬೇಕಾದ್ರಾಗಲಿ ಈಸ್ ಅ ಪ್ರೊಫೆಷ್ನಲ್. ಬೇರೆ ಯಾವುದೇ ಥರದ, ಇನ್ಫ್ಯಾಕ್ಟ್ ನಮ್ಮ ಸೆಟ್ಟಲ್ಲಿ ನಾವು ಫಸ್ಟ್ ಫಾಲೋ ಮಾಡೋದೇ ಅದು. ಆ್ಯಕ್ಚುಲಿ ಏನಂದರೆ ವಿ ವೆರಿ ಪ್ರೊಫೆಷ್ನಲ್. ನಾವು ಅಲ್ಲಿ ಬರೋದು ಎಲ್ಲರೂ ಅಲ್ಲಿ ಅಷ್ಟು ಜನ, ಯಾಕಂದರೆ ಒಂದು 400-500 ಜನ ಒಂದು ಸೆಟ್ಟಲ್ಲಿ ಸೇರ್ತೀವಿ, ಅಲ್ಲಿ ಒಂದು ಕೆಲಸ ನಡೆಯುತ್ತೆ. ಅದ್ರ ಹಿಂದೆ ಶ್ರಮ ಪಡೋವಂಥ ನಮ್ಮ ಜಗ್ಗಿ ಆಗಿರ್ಬೋದು, ಸುರೇಶ್ ಅವ್ರು ಆಗಿರ್ಬೋದು, ಅಷ್ಟು ಜನ ಸೇರಿಸಿ ಒಂದು ಕೆಲಸನ ಅಚ್ಚುಕಟ್ಟಾಗಿ ಶೂಟಿಂಗ್ ಮಾಡಬೇಕು ಅಂತ ಏರ್ಪಾಡು ಮಾಡಿಕೊಡ್ತಾರಲ್ಲ, ಅಲ್ಲಿ ಬಂದು ನಾವು ಬೇರೆ ಯಾವುದೇ ಥರದ ಡಿಸ್ಕಷನ್ಸ್ ಆಗಲಿ ಬೇರೆ ವಿಷಯಗಳು ನಡೀತಾ ಇರಲಿಲ್ಲ. ಇಟ್ ವಾಸ್ ಅ ಪ್ಯೂರ್ ವರ್ಕ್ ಎನರ್ಜಿ ಆ್ಯಂಡ್ ವರ್ಕ್ ದಟ್ ಹ್ಯಾಪನ್. ಸೊ ಯಾವುದೇ ಡಿಫ್ರೆನ್ಸ್ ಇರಲಿಲ್ಲ. ಕತೆ ಚೆನ್ನಾಗಿ ತಲೆಯಲ್ಲಿ ಎಲ್ಲರಿಗೂ ಕೂತಿತ್ತು. ಅದು 1 ವರ್ಷ ಅಲ್ಲ, ಯಾಕಂದರೆ 2018 ಟ್ರಾವೆಲ್ ಮಾಡ್ತಾ ಇದೀವಿ ಅಂದಮೇಲೆ ಆ ಕತೆ ಎಷ್ಟು ಚೆನ್ನಾಗಿ ಅವ್ರ ತಲೆಯಲ್ಲಿ ಕೂತಿತ್ತು ಅಂದರೆ, ನಾನೇ ಏನಾದರೂ ಒಂಚೂರು ಮರೆತರು ಕೂಡ ದರ್ಶನ್ ಅವರು ಅದನ್ನ ನನಗೆ ಜ್ಞಾಪಿಸ್ತಾ ಇದ್ರು. ಸೊ ಹಾಗಾಗಿ ಇಟ್ ವಾಸ್ ಆಲ್ವೇಸ್ ಅ ಪ್ರಾಪರ್ ಪ್ರೊಫೆಷನಲ್ ಅಪ್ರೋಚ್. ಇಲ್ಲ, ಅದು ಹಾಗಲ್ಲ, ಇಟ್ ವಾಸ್ ಅ ಕಾನ್ಷಿಯಸ್ ಡಿಸಿಷನ್ ಆ್ಯಕ್ಚುಲಿ. ಅದನ್ನ ಯುವರಾಜ್ ಅವರು ಮಾಡಿದ್ದಾರೆ. ಸೊ ಯಾಕಂದರೆ ಚಂದುನ ಲಾಂಚ್ ಮಾಡ್ತಾ ಇದ್ದೀವಿ, ಅವ್ರು ಲಾಂಚ್ ಆಗ್ತಾ ಇದ್ರು ಹೀರೋ ಆಗಿ. ಹಾಗಾಗಿ ಅವ್ರದ್ದು ಎಲ್ಲ ಆ ವ್ಯವಸ್ಥೆಗಳು ನಡೀತಾ ಇದ್ದಾಗ ಈ ಚಿಕ್ಕ ಪಾತ್ರ ಬೇಡ ಅಂತ ಹೇಳಿ ಅದು ಡಿಸಿಷನ್ ಆಗಿದ್ದು. ಹಾಗೆ ಆ ಪಾತ್ರ ಕೂಡ ತುಂಬ ಒಂದು ಸ್ಟ್ರಾಂಗ್ ಆದಂಥ ಒಂದು ಕ್ಯಾರೆಕ್ಟರ್. ಹಾಗಾಗಿ ಯುವರಾಜ್ ಅವರು ಆ ಕ್ಯಾರೆಕ್ಟರ್ನ ಮಾಡಿದ್ರು. ನಾವು ಕಾಟೇರ ಸಿನಿಮಾ ಶೂಟ್ ಮಾಡ್ತಾ ಇದ್ದಾಗ ಪ್ರಕಾಶ್ ಸರ್ ಸಿಕ್ಕಿದ್ರು. ಅವತ್ತು ಸದ್ಯದಲ್ಲೇ ನಿಮಗೆ ಒಂದು ಕತೆ ಹೇಳ್ತೀನಿ, ಒಂದು ಪಾತ್ರ ಮಾಡ್ಬೇಕು ನೀವು ಅಂತ ಹೇಳಿದ್ರು. ಖಂಡಿತ ಸರ್ ಅಂತ ಹೇಳಿದ್ದೆ ಅವತ್ತು. ಅದಾದಮೇಲೆ ಕರೆ ಬಂದಿದ್ದು ಈ ಡೆವಿಲ್ ಚಿತ್ರಕ್ಕೆ. ಹಿಂದೆ ಪ್ರಕಾಶ್ ಸರ್ ಜೊತೆ ನಾನು ಸಿದ್ಧಾರ್ಥ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ. ನನಗೆ ಆ ಸಿನಿಮಾದಲ್ಲಿ ಕೆಲಸ ಮಾಡಿದಾಗಲೂ ಮತ್ತು ಈ ಸಿನಿಮಾದಲ್ಲಿ ಕೆಲಸ ಮಾಡಿದಾಗಲೂ ಸಮಾನವಾದ ಒಂದು ಅನುಭವ ಏನು ಅಂದರೆ, ಸೆಟ್ಟು ತುಂಬ ಕೂಲಾಗಿರುತ್ತೆ, ಭಾಳ ಸಮಚಿತ್ತದಿಂದ ಇರುತ್ತೆ. ಕೂಗಾಟ, ಹಾರಾಟ, ಅಬ್ಬರ, ಗಲಾಟೆ, ಗದ್ದಲ, ಈ ಥರದ ಸೆಟ್ನ ನಿರೀಕ್ಷೆ ಮಾಡ್ಕೊಂಡು ನಾವೇನಾದರೂ ಹೋದರೆ ನಮಗೆ ನಿರಾಸೆ ಆಗುತ್ತೆ. ಅಷ್ಟು ಕೂಲಾದ ಎನ್ವೈರನ್ಮೆಂಟಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. 2 ಥರದ ನಿರ್ದೇಶಕರುಗಳಿರ್ತಾರೆ. ಒಂಥರ ನಮ್ಮನ್ನು ಒಂದು ತುದಿಗಾಲಲ್ಲಿ ನಿಲ್ಲಿಸಿ, ಒಂದು ಆ್ಯಂಗ್ಸೈಟಿನಲ್ಲಿ ನಿಲ್ಲಿಸಿ ನಮ್ಮಿಂದ ಕೆಲಸನ ಹೊರ ತೆಗೆಸುವಂಥ ನಿರ್ದೇಶಕರಿದ್ದರೆ, ಇನ್ನು ಕೆಲವು ನಿರ್ದೇಶಕರು ಭಾಳ ಸಮಾಧಾನದಿಂದ ನಮ್ಮನ್ನು ಆರಾಮಾಗಿ ಇರೋದಕ್ಕೆ ಬಿಟ್ಟು ಒಂದು ಅವರ ಮತ್ತು ನಮ್ಮ ನಡುವೆ ಒಂದು ಸಣ್ಣ ಇಂಟ್ರ್ಯಾಕ್ಷನ್ ನಡೀತಾ ಒಂದು ಸನ್ನಿವೇಶನ, ಒಂದು ಪಾತ್ರನ ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡ್ತಾ ಇರ್ತಾರೆ. ಆ ಥರದ ಸಾಲಿನಲ್ಲಿ ನಮ್ಮ ಪ್ರಕಾಶ್ ಸರ್ ಅವರು ನಿಲ್ತಾರೆ. ಹಾಗೆ ಭಾಳ ಪ್ರೊಫೆಷನಲ್ ಆದಂಥ ಅಪ್ರೋಚು ಅವ್ರ ಜೊತೆಗೆ ಇರುತ್ತೆ.
ಜೊತೆಗೆ ಈ ಇನ್ನೊಂದು ಮಾತು ನಾನು ಈ ಸಂಸ್ಥೆ ಬಗ್ಗೆ ಹೇಳಬೇಕು. ಶ್ರೀಮಾತ ಕಂಬೈನ್ಸ್ ಈ ಸಿನಿಮಾ ಸಂಸ್ಥೆ ಮತ್ತು ಇದರ ಮುಖ್ಯಸ್ಥರು ಮೇಡಮ್ ಅವರು, ಇವರು ಕೂಡ ತುಂಬ ಪ್ರೊಫೆಷನಲ್ ಆದಂಥ ಅಪ್ರೋಚು, ತುಂಬ ವೃತ್ತಿಪರವಾದ ಒಂದು ತಂಡದ ಜೊತೆ ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದು ನಮಗೆ ಪ್ರತಿ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಭಾಳ ಒಂಥರ ಹ್ಯಾಸ್ ಆದಂಥ ವಾತಾವರಣ ಇರೋದಿಲ್ಲ. ಒಂದು ಎಲ್ಲವೂ ಪ್ಲ್ಯಾಂಡ್ ಆಗಿರುತ್ತೆ. ಆ ಪ್ಲ್ಯಾನ್ ಪ್ರಕಾರ ಎಲ್ಲವೂ ನಡೀತಾ ಇರುತ್ತೆ. ಎಷ್ಟೇ ಸವಾಲುಗಳು ಬಂದರೂ ಅದನ್ನು ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ. ಅದು ಈ ಸಂಸ್ಥೆಯ ಮತ್ತು ನಿರ್ದೇಶಕರ ಮತ್ತು ನಿರ್ಮಾಪಕರ ಗುಣ. ಇದಿಷ್ಟೇ ನಾವು ಒಂದು ಸಿನಿಮಾದ ವಾತಾವರಣ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತಾ ಅಂದರೆ ಸಾಧ್ಯ ಆಗೋದಿಲ್ಲ. ಕಲಾವಿದರು ಕೂಡ ಅಷ್ಟೇ ಕೂಲಾಗಿರುವಂಥವ್ರು ಆಗಿರಬೇಕಾಗತ್ತೆ. ಅದರಲ್ಲಿ ನಮ್ಮ ದರ್ಶನ್ ಸರ್ ಅವರು ಎಷ್ಟು ಕೂಲಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ, ಅವರು ಕ್ಯಾರವಾನಿಂದ ಇಳಿದು ಬರಬೇಕಾದ್ರೇ ಆ ಸನ್ನಿವೇಶಕ್ಕೆ ತಯಾರಾಗಿ ಬಂದಿರ್ತಾರೆ, ಆ ಶಾರ್ಟ್ಸ್ಗೆ ರೆಡಿಯಾಗಿ ಬಂದಿರ್ತಾರೆ. ರೆಡಿಯಾಗಿ ಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಬಿಟ್ಟರೆ ಅವರು ಬೇರೆ ಥರದ ಯಾವ ಅಡೆತಡೆಗಳನ್ನು ಕ್ರಿಯೇಟ್ ಮಾಡೋದಿಲ್ಲ. ಹಾಗೆ ಜೊತೆಲಿರುವ ಆ್ಯಕ್ಟ್ರುಗಳು ಹೊಸಬರಾಗಿರಲಿ ಹಳಬರಾಗಿರಲಿ ಅವ್ರಿಗಿಂತ ಹಿರಿಯರಾಗಿರಲಿ ಎಲ್ಲರ ಜೊತೆಗೂ ಆ ಸನ್ನಿವೇಶ ಕಟ್ಟೋದ್ರ ಕಡೆಗೆ ಅಷ್ಟೇ ಅವರ ಗಮನ ಇರುತ್ತೆ. ಆ ಥರದ ಒಂದು ವೃತ್ತಿಪರತೆಯನ್ನು ಮೈಗೂಡಿಸ್ಕೊಂಡಿರುವಂತಹ ಒಬ್ಬ ಮಹತ್ವದ ನಟ ನಮ್ಮ ದರ್ಶನ್ ಸರ್ ಅವರು. ನಾನು ಅವರ ಜೊತೆಗೆ ಇದು 4ನೇ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 4 ಸಿನಿಮಾದಲ್ಲಿ ನನಗೆ ಆಗಿರುವಂಥ ಅನುಭವ ಇದು. ಹಾಗೆ ನಮ್ಮ ಲಿರಿಕ್ ರೈಟರ್ಸು, ಸಂಭಾಷಣೆಕಾರರು, ನಮ್ಮ ಕ್ಯಾಮ್ರಾಮನ್ನು, ಇವರೆಲ್ಲರೂ ಭಾಳ ಪ್ರೀತಿಯಿಂದ ಕೆಲಸ ಮಾಡಿರುವಂಥ ಒಂದು ಪ್ರಾಡಕ್ಟ್ನ ನಿರ್ಮಾಣ ಮಾಡಿರುವಂಥ ಒಂದು ಚಿತ್ರ ದ ಡೆವಿಲ್. ನಾನು ಕೂಡ ಈ ಅಭಿಮಾನಿಗಳು ಪ್ರೇಕ್ಷಕರು ಹೇಗೆ ವೆಯ್ಟ್ ಮಾಡ್ತಾ ಇದ್ದಾರೋ ಈ ಸಿನಿಮಾನ ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಅವ್ರ ಜೊತೆ ನಿಂತು ಈ ಸಿನಿಮಾನ ದರ್ಶನ್ ಸರ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ನನಗೆ ಮಾತಾಡೋಕ್ಕೆ ಬರೋಲ್ಲ. ನಂದು ಒಂದೇ ಮಾತು, ಎತ್ತವ್ರಿಗೆ ಹೆಗ್ಣ ಮುದ್ದಾದರೆ ನಾವು ಆನೆ ಎತ್ತಿದ್ದೀವಿ, ಗರ್ವ ಇದೆ. ತುಂಬ ಸ್ಪೆಷಲ್ ಮೂವಿ ನಮಗೆ. ಐ ಎಸ್ಪೆಷಲಿ ಥ್ಯಾಂಕ್ ಪ್ರೊಡ್ಯೂಸರ್ ಪ್ರಕಾಶ್ ಸರ್ ಆ್ಯಂಡ್ ಅಶ್ವಿನಿ ಮೇಡಮ್ ಫಾರ್ ಗಿವಿಂಗ್ ದ ಆಪರ್ಚುನಿಟಿ. ಯಾತಕ್ಕೆ ಈ ಸಿನಿಮಾ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ ಅಂತಂದರೆ, ದರ್ಶನ್ ಸರ್ ಅಂದರೆ ನನಗೆ ಬೇಸಿಕಲಿ ತುಂಬ ಇಷ್ಟ. ಸೊ ಇದು ಫಸ್ಟ್ ಸಿನಿಮಾ ನಾವು ದರ್ಶನ್ ಸರ್ದು ರಿಲೀಸ್ ಮಾಡ್ತಾ ಇರೋದು. ಮೋರೋವರ್ ಇನ್ನೊಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಅಂತಂದರೆ, ಜಸ್ಟ್ ಪ್ರಕಾಶ್ ಸರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ವಿ. ಕಮಿಂಗ್ ಸ್ಯಾಟರ್ಡೇ ಫಾರ್ 11th 6:30 ಶೋಸ್ ಬುಕ್ಕಿಂಗ್ ಓಪನ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಮೇನ್ ಸೆಂಟರ್ಸಲ್ಲಿ ಅರ್ಲಿ ಮಾರ್ನಿಂಗ್ ಶೋಸ್ ಇರುತ್ತೆ. ದಿಸ್ ಈಸ್ ಎಸ್ಪೆಷಲಿ ಫಾರ್ ಫ್ಯಾನ್ಸ್ ಟು ಸೆಲೆಬ್ರೇಟ್. ಯಾಕೆ ಅಂತಂದರೆ ಅವರು ಆಲ್ರೆಡಿ ರಿಕ್ವೆಸ್ಟ್ ಬರ್ತಾ ಇದೆ, ನಮಗೆ 12 o'clock ಶೋ ಬೇಕು, 4 o'clock ಶೋ ಬೇಕು ಅಂತ. ಸೊ ಬಿಕಾಸ್ ಆಫ್ ಪರ್ಮಿಷನ್ಸ್ ಇಶ್ಯೂ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 6:30. ಸೊ ಇದು ಫ್ಯಾನ್ಸ್ಗೆ ಐ ಹೋಪ್ ತುಂಬ ಖುಷಿ ಕೊಡುತ್ತೆ ಅಂತ ಭಾವಿಸ್ತೀನಿ. ಹಾಗೇನೇ ನಮ್ಮ ಈ ಸಿನಿಮಾ ತುಂಬ ಒಂದು ಜವಾಬ್ದಾರಿ. ಯಾಕೆ ಅಂತಂದರೆ ವಿ ಹ್ಯಾವ್ ಟು ರೀಚ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಡೇಟ್ಸ್. ಯಾಕಂದರೆ ದಿಸ್ ಇಸ್ ಅ ಲಾಂಗ್ ವೀಕೆಂಡ್. ಫ್ರೈಡೇ 12th ರಿಲೀಸ್ ಇತ್ತು. ಬಿಫೋರ್ ಸರ್ರು ನಾವೆಲ್ಲ ಡಿಸ್ಕಸ್ ಮಾಡಿ 1 day ಅರ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಲಾಂಗ್ ವೀಕೆಂಡ್ 4 days ಇದ್ದರೆ ಕಲೆಕ್ಷನ್ಸ್ ವೈಸ್ ಆಗಲಿ, ಸೊ ಆಡಿಯನ್ಸ್ಗಾಗಲಿ ಇಟ್ ವಿಲ್ ಬಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಸಿ ಆಲ್ ಆಫ್ ಯು ಆನ್ 11th in theatres. ಥ್ಯಾಂಕ್ ಯು. ಸುಪ್ರೀತ್, ಥ್ಯಾಂಕ್ ಯು ವೆರಿ ಮಚ್. ಸುಪ್ರೀತ್ ಅವರ ಜರ್ನಿ ತುಂಬ ವರ್ಷದಿಂದ ನನ್ನ ಜೊತೆ 2-3 years ಆಯಿತು. ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ವೆಲ್ ವಿಷರ್. ಹಾಗೆ ಗಂಗಾಧರ್ ಅವರು ನನಗೆ ಮೊದಲು ನನ್ನ ಖುಷಿ ಸಿನಿಮಾಯಿಂದಲೂ ನನಗೆ ಅವ್ರು ಗೊತ್ತು, ಪರಿಚಯ. ಹಾಗಾಗಿ ನಾವು ಸಿನಿಮಾ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಬಂದಾಗ ಆ್ಯಕ್ಚುಲಿ ಬಂದು ಸುಪ್ರೀತ್ ಅವರು, ಇಲ್ಲ ಸರ್ ನಾವು ಕಂಪ್ಲೀಟ್ ಸೆಟಪ್ ನಾವು ಮಾಡಿಕೊಡ್ತೀವಿ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ನೀವು ಪೋಸ್ಟ್ ಪ್ರೊಡಕ್ಷನಲ್ಲಿ ಬ್ಯುಸಿಯಾಗಿರಿ, ನಾನು ಪಿಕ್ಚರ್ ನೋಡ್ಕೊಳ್ತೀವಿ. ಯಾಕಂದರೆ ನಮಗೆ ಅವ್ರಿಗೆ ಮೋರ್ ದೆನ್ ಎನಿಥಿಂಗ್ ಅವ್ರು ದರ್ಶನ್ ಅವರ ಬಹುದೊಡ್ಡ ಫ್ಯಾನ್. ಆ್ಯಕ್ಚುಲಿ ಈಸ್ ಅ ವೆರಿ ವೆರಿ ಬಿಗ್ ಫ್ಯಾನ್ ಆಫ್ ದರ್ಶನ್. ಆಮೇಲೆ ಅವರು ದರ್ಶನ್ ಸಿನಿಮಾಗಳ ಬಗ್ಗೆ ಅವ್ರು ಮಾತಾಡೋದು ಕೇಳ್ತಿದ್ರೆ ನಮಗೆ ತುಂಬ ಒಂದು ಎಂಥೂಸಿಯಾಸಮ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅವ್ರು ಹೇಳಿದೆ ಹಾಗೆ ಅವ್ರ ಕಲೆಕ್ಷನ್ಸ್ ಆಗಲಿ, ಅವ್ರಿಗೆ ಜನ ಬರೋ ರೀತಿ ಆಗಲಿ, ಅದನ್ನು ಅವ್ರ ಬಾಯಲ್ಲೇ ಕೇಳಬೇಕು, ಅವ್ರು ಎಕ್ಸ್ಪ್ಲೈನ್ ಮಾಡೋಣ. ಸೊ ಹಾಗಾಗಿ
ಅವರು ತುಂಬ ಪ್ಯಾಷನೆಟ್ ಆಗಿ ಈ ಸಿನಿಮಾನ ಆ್ಯಕ್ಚುಲಿ ಸೆಟಪ್ ಎಲ್ಲ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್. ಗಂಗಾಧರ್ ಅವ್ರು ಬಂದಿಲ್ಲ, ತಿಳಿಸ್ಬಿಡಿ ಅವ್ರಿಗೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್, ಥ್ಯಾಂಕ್ ಯು ವೆರಿ ಮಚ್. Firstly, I would like to thank Sri Jai Mata Campaigns, Prakash Veer sir, for this wonderful opportunity. This is our first film music association with Darshan sir, and it looks like it's a blockbuster association. So looking forward for many such associations in Kannada. I would also like to thank the entire cast and crew of the film. The film has shaped up extremely well. I'm sure this is going to be a blast on 11th December. I would also especially mention Ajnish Loknath here, the composer of the film, who has done a tremendous job on the music. The songs have already become a blockbuster, and you will see the background score coming from Ajnish. It's going to be a blast in theaters. I'm equally looking forward to watch it in the big screen. See you all on 11th December. Thank you. ಮ್ಯಾಮ್, ಆ್ಯಕ್ಚುಲಿ ನಾವು ಥ್ಯಾಂಕ್ಸ್ ಹೇಳಬೇಕು ಜೈಮಾತಾ ಕಂಬೈನ್ಸ್ ಪ್ರಕಾಶ್ ಸರ್ ಮತ್ತು ತಶ್ವಿನಿ ಮೇಡಮ್ಗೆ ಈ ಚಾನ್ಸ್ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ಏನಕ್ಕೆ ಅಂದರೆ ಇದು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ, ಡೆವಿಲ್ ಈಗ ಒಳಪಿನ ಚಿನ್ನ ಅಂತ ನಾವು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆ್ಯಕ್ಚುಲಿ ಡೆವಿಲ್ ಈಗ ಒಳಪಿನ ಚಿನ್ನ ಅಲ್ಲ, ನಾವು ಡೆವಿಲ್ ಜೊತೆ ಸೇರ್ಕೊಂಡಾದ್ಮೇಲೆ 24 ಕ್ಯಾರೆಟ್ ಚಿನ್ನ ಆಗಿದ್ದೀವಿ ಅಂತ ಅನಿಸುತ್ತೆ. ಸೊ ನಾವಿವಾಗ ಎಂತ ಅಂದರೆ ಅಫಿಷಿಯಲ್ ಆಗಿ ಇವಾಗ ನಾವು ಮಾಡ್ತಿರ್ಬೋದು, ಆ್ಯಕ್ಚುಲಿ ನಾವು ಪೋಸ್ಟ್ ಅಫಿಷಿಯಲ್ ಅನ್ಬೋದು ಈ ಪ್ರೋಗ್ರಾಮ್ನ. ಅಫಿಷಿಯಲ್ ಆಗಿ ಆಲ್ಮೋಸ್ಟ್ ಆಲ್ ಸೆಲೆಬ್ರಿಟೀಸ್ ಅಂದರೆ ಫ್ಯಾನ್ಸು ಒಂದೊಂದು ಊರಲ್ಲೂ ಒಂದೊಂದು ಥರ ಮಾಡ್ತಿದ್ದಾರೆ. ನನಗೆ ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಒಂದು ಕಡೆ ಇವತ್ತು ತಶ್ವಿನಿ ಮೇಡಮ್ ಒಂದು ಶೇರ್ ಮಾಡಿದ್ರು, ಮದ್ವೆಲಿ ಕೂಡ ಒಂದು ಪೋಸ್ಟರ್ನ ಇಟ್ಕೊಂಡಿದ್ದಾರೆ. ಮದ್ವೆಲಿ ಪೋಸ್ಟರ್ ಇರ್ತಾರೆ, ಇನ್ನೊಬ್ರು ಯಾರೋ ಕೊಟ್ಟಿದ್ದಾರೆ ಬಾಸ್ಗೆ ಚಿಕನ್ ಫೇವ್ರೇಟ್ ಅಂತೆ. ಸೊ ಅಲ್ಲೂ ಕೂಡ ಫ್ರೀಯಾಗಿ ಎಗ್ಸ್ನ ಕೊಟ್ಬಿಟ್ಟು ಚಿಕನ್ನ ಕೊಟ್ಬಿಟ್ಟು ಅಲ್ಲೂ ಪ್ರಮೋಷನ್ ಮಾಡ್ತಿದ್ದಾರೆ. ಸೊ ನಾವು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ತಶ್ವಿನಿ ಮೇಡಮು, ಪ್ರಕಾಶ್ ವೀರ್ ಸರ್, ಹಾಗೆಯೇ ಹರೀಶ್ ಕೋಮೆ ಸರ್. ನಾವು ಒಂದ್ಸಲಿ ಅವರು ತಶ್ವಿನಿ ಮೇಡಮ್ ಹತ್ರ ಮಾತಾಡಿದಾಗ ತುಂಬ ಎಂಥ್ಯೂಯಾಸ್ಟಿಕ್ ಆಗಿ ನಮ್ಗೆ ಏನು ಬೇಕು ಅದು ಸಪೋರ್ಟ್ ಮಾಡಿದ್ರು, ಇನ್ಕ್ಲೂಡಿಂಗ್ ಪೂರಿ ಮ್ಯಾಮ್. ಸೊ ಪ್ರತಿಯೊಂದು ಸ್ಟೆಪ್ಸಲ್ಲೂ ನಮಗೆ ಚೆನ್ನಾಗಿ ಹೆಲ್ಪ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಇನ್ನು ಪ್ರಮೋಷನ್ ಇನ್ನೂ ಜಾಸ್ತಿನೇ ಆಗುತ್ತೆ ಆ್ಯಕ್ಚುಲಿ. ಸೊ ನಾವು 10 ಇಯರ್ಸಿಂದ ಇದೇ ಬಿಸ್ನೆಸ್ ಇರೋದ್ರಿಂದ ಸೊ ಫಸ್ಟ್ ಟೈಮು ಬ್ರ್ಯಾಂಡ್ ಕೊಲಾಬ್ರೇಷನ್ ಅನ್ನ ಮಾಡಿದ್ದು. ಸೊ ಇದರಿಂದ ನಮಗೂ ಕೂಡ ಒಳ್ಳೆ ನೇಮ್ ಬಂದಿದೆ, ಫೇಮ್ ಬಂದಿದೆ. ಸೊ ಇದು 100% 100 ಡೇಸ್ ಅಲ್ಲ 200 ಡೇಸ್ 200% ಓಡುತ್ತೆ. ಇದುವರೆಗೂ ಹೆಂಗೆ ಕ್ಲಿಕ್ ಆಗಿದೆ ದರ್ಶನ್ ಸರ್ ಮೂವಿ, ಅದಕ್ಕಿಂತ ಒಂದು 100 ಪಟ್ಟು ಜಾಸ್ತಿ ಕ್ಲಿಕ್ ಆಗಲಿ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಸಿನಿಮಾ. ಪ್ರಕಾಶ್ ಸರ್ ಆ್ಯಂಡ್ ತಶ್ವಿನಿ ಮ್ಯಾಮ್ ಅವರು ನನಗೆ ಮೊದಲನೇ ಸೀರಿಯಲ್ಸ್ ಅಂತ ಅವರೇ ನನ್ನ ಲಾಂಚ್ ಮಾಡಿದ್ದು, ನಿನಗಾಗಿ ಸೀರಿಯಲಲ್ಲಿ ವಜ್ರೇಶ್ವರಿ ಪಾತ್ರದಲ್ಲಿ. ಸೊ ದಿಸ್ ಈಸ್ ವೆರಿ ಸ್ಪೆಷಲ್ ಫಾರ್ ಮೀ. ಪಾತ್ರದ ಬಗ್ಗೆ ನಾನು ಹೇಳಲ್ಲ, ಬಟ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾತ್ರ ನನಗೆ. ನನ್ನ ಮೊದಲನೇ ಪಾತ್ರ ಇಟ್ ವಿಲ್ ಬಿ ವೆರಿ ವೆರಿ ಸ್ಪೆಷಲ್ ಫಾರ್ ಮೀ ಫಾರ್ ಎವರ್. ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್. ಎಲ್ಲನೂ ಇಲ್ಲಿ ನೋಡ್ತಾ ಇದ್ರೆ ಎಕ್ಸೈಟ್ ಆಗ್ತಿದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ಡೆವಿಲ್. ಆ್ಯಂಡ್ ಆಫ್ಕೋರ್ಸ್ ಎಲ್ಲ ಕರ್ನಾಟಕದ ಜನತೆ ವೇಟ್ ಮಾಡ್ತಾ ಇದೆ, ಹಾಗೆ ನಾವು ಡೆವಿಲ್ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ತುಂಬ ಚಿಕ್ಕವನು, ಆದ್ದರಿಂದ ಕೆಲವು ಪದಗಳಲ್ಲಿ ಮಾತು ಮುಗಿಸ್ಬಿಡ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ 11ನೇ ತಾರೀಕಿಗೆ ದ ಡೆವಿಲ್ ಬರ್ತಿದೆ. ನಾವೆಲ್ಲ ಸೇರಿ ಡೆವಿಲ್ದು ಲೆವೆಲ್ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗೋಣ ಅಂತ ಕೇಳ್ಕೊತೀನಿ. ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಒಬ್ಬರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಬೇರೆ ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ನನ್ನನ್ನು ಈ ಸಿನಿಮಾದಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹಾಗೆ ಒಂದು ಪಾತ್ರ ಕೂಡ ಕೊಟ್ಟಿದ್ದಾರೆ. ಸೊ ಅವ್ರಿಗಾಗಿ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ಪ್ರಕಾಶ್ ಸರ್ಗೂ ತುಂಬ ಥ್ಯಾಂಕ್ ಯು ಸರ್. ನನ್ನಲ್ಲಿ ಯಾವ ಒಂದು ಆಸಕ್ತಿನ ನೋಡಿ ನೀವು ನನಗೊಂದು ಅವಕಾಶ ಕೊಟ್ರಿ, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತಶ್ವಿನಿ ಮ್ಯಾಮ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಫಾರ್ ಆಲ್ ದ ಆಪರ್ಚುನಿಟೀಸ್ ಯು ಗಿವನ್ ಮೀ. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಪ್ರಕಾಶ್ ಸರ್ ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಮೋಸ್ಟ್ಲಿ ಈ ಬಾಡೀಲಿ ಯಾವುದನ್ನು ತೆಗೆದುಕೊಟ್ರು ನನಗೆ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅನಿಸುತ್ತೆ. ಸೊ ಅಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದೀರಾ. ನಾನು ಯಾವಾಗಲೂ ಅನ್ಕೊತಾ ಇರ್ತೀನಿ, ದರ್ಶನ್ ಸರ್ ಸಿನಿಮಾ ನೋಡೋಕ್ಕೆ ಕಷ್ಟಪಡ್ತಾ ಇದ್ದವನು ನಾನು. ಇವತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ
ಇಷ್ಟು ದೊಡ್ಡ ಪ್ರಮೋಷನ್ ನನಗೆ ಅಳುನೇ ಬರುತ್ತೆ. ಅಂದರೆ ಇಷ್ಟು ದೊಡ್ಡವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಅವಕಾಶ ಸಿಕ್ಕಿದೆಯಲ್ಲ, ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಬಂದಿದ್ದೀನಿ ಇಲ್ಲಿ ತನಕ ಅನಿಸುತ್ತೆ. ಸಾರಿ, ಥ್ಯಾಂಕ್ ಯು ಸರ್. ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವತ್ತು ಸಿಗುತ್ತೋ ನಂಗೆ ಗೊತ್ತಿಲ್ಲ, ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. ಆ್ಯಂಡ್ ನನಗನ್ಸೋದು ಒಂದೇ ಫೈನಲಿ ಹೇಳೋದಂದರೆ, ಯಾರಾದರೂ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಮ ರಕ್ತ ಕುದೀತಿದೆ. ಅಂಥದ್ರಲ್ಲಿ ನಮ್ಮ ಬಾಸ್ ಕನ್ನಡಕ್ಕೋಸ್ಕರನೇ ಬದುಕ್ತಾ ಇದ್ದಾರೆ. ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಲಿಸ್ಬೇಕು. ಅವರಿಗಿರೋ ಪೇಯ್ನೆಲ್ಲ, ಅವ್ರ ಸಿನಿಮಾ ಗೆದ್ದಿದ್ದಕ್ಕೆ ಅವ್ರಿಗಿರೋ ಪೇಯ್ನೆಲ್ಲ ಮರ್ತೋಗ್ಬೇಕು. ನನಗೆ ನಿನ್ನೆ ಅನಿಸ್ತಾ ಇತ್ತು, ಗ್ಲಿಮ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಚಿನ್ನ ಅಂತ ಇತ್ತಲ್ಲ, ಅದು ಬಿಟ್ಟಾಗ ನಂಗೆ ಅನಿಸ್ತಾ ಇತ್ತು, ಎಂತೆಂಥ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂದಿದ್ದಾರೆ, ಯಾಕೆ ಈ ಗ್ಲಿಮ್ಸಿಗೆ ಒಂದ್ಸತಿ ಅಸ್ತು ಅಂದ್ಬಿಡ್ಬಾರ್ದು. ನಾಡು ಸಿನಿಮಾ ನಾವು ಅವ್ರ ಜೊತೆನೂ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡ್ಬಾರ್ದು. ಮೋಸ್ಟ್ಲಿ ನಾನು ನತದೃಷ್ಟ ಕಲಾವಿದ ಅನ್ಸುತ್ತೆ. ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟ್ರಲ್ಲಿ ಕುತ್ಕೊಂಡು ಸಿನಿಮಾ ನೋಡಿದ್ದಾರೆ. ನಮ್ಗೆ ಅದೃಷ್ಟ ಇಲ್ಲ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿನೂ ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಷ್ಟು ಅದೃಷ್ಟ ಇಲ್ಲ ನಮಗೆ. ಗೊತ್ತಿಲ್ಲ, ಬೇಗ ಬರ್ತಾರೆ, ನಾನು ಅವ್ರ ಜೊತೆ ಸಿನಿಮಾ ನೋಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಕಾಶ್. ಆ್ಯಂಡ್ ಕಾಂತರಾಜ್ ಸರ್ ನಾನು ಮರೆಯೋಂಗೇ ಇಲ್ಲ, ಅವರೇ ಪ್ರಕಾಶ್ ಸರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಥ್ಯಾಂಕ್ಸ್ ಅಣ್ಣ, ನಾನು ಕೊನೆ ತನಕ ನಿಮ್ಮ ಮಗನ ಥರ ಇದ್ದು ಅದು ಏನೇ ಇದ್ರು ನಾನು ನಿಮ್ಮ ಜೊತೆ ಇರ್ತೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸಾರಿ, ನಾನು ಶೇರು ಲೈಕು ಕಮೆಂಟ್ಗೆಲ್ಲ ಮಾತಾಡೋದು ಇಲ್ಲ, ನಾನು ಮೀಡಿಯಾ ಮುಂದೆ ಆ ಥರ ಇದು ಮಾಡೋದು ಇಲ್ಲ. ನನಗೆ ಬಂತು ಅಷ್ಟೇ, ಸಾರಿ, ದಯವಿಟ್ಟು ಕ್ಷಮಿಸಿ. ಸಾರಿ, ಎಲ್ಲರೂ ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಬಾಸ್ ಹೇಳಿರೋದು ಇಷ್ಟೇ, ಸ್ಟಾಪ್ ಪೈರಸಿ. ಇದು ನಂಬ್ಕೊಂಡು ನನ್ನಿಂದ ಹಿಡಿದು ಪೋಸ್ಟ್ರು ಅಂಟಿಸಿ ಥಿಯೇಟ್ರಲ್ಲಿ ಪಾಪ್ಕಾರ್ನ್ ಮಾಡೋನವರೆಗೂ ಇದನ್ನ ನಂಬ್ಕೊಂಡೇ ಬದುಕ್ತಾ ಇದ್ದೀವಿ. ನಮ್ಮ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ. ನಾವು ನಿಮ್ಮನ್ನ ಸಂತೋಷ ಪಡಿಸೋಕ್ಕೆ ಕೆಲಸ ಮಾಡೋದು, ಅದನ್ನ ಕೊನೆ ತನಕನೂ ಮಾಡ್ತೀವಿ. ಥ್ಯಾಂಕ್ಸ್. ಎಲ್ಲಿಗೂ ನಮಸ್ಕಾರ. ಮೊದಲನೇದಾಗಿ ಇಂಥ ದೊಡ್ಡ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಪ್ರಕಾಶ್ ಸರ್ಗೆ, ಜಯಮಾತಾ ಕಂಬೈನ್ಸ್ಗೆ ಹಾಗೂ ಅಜನೀಶ್ ಸರ್ ಮತ್ತು ಬಾಬಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಡುಗಳು ಅಂತ ಬಂದಾಗ ಮೇಡಮ್ ಹೇಳ್ದಂಗೆ ದರ್ಶನ್ ಸರ್ ಸಿನಿಮಾಗಳಾಗಿರ್ಬೋದು, ಪ್ರಕಾಶ್ ಸರ್ ಸಿನಿಮಾಗಳಾಗಿರ್ಬೋದು, ರೈಟ್ ಫ್ರಮ್ ರಿಷಿ, ಖುಷಿ, ವಂಶಿ ಟಿಲ್ ತಾರಕ್ವರೆಗೂ ಎಲ್ಲ ಹಾಡುಗಳು ಸೂಪರ್ ಹಿಟ್. ಸೊ ನನಗೆ ಫಸ್ಟು ಹಾಡು ಬರೆಯೋದಕ್ಕೆ ಅಂತ ಅವಕಾಶ ಬಂದಾಗ ನಿಜವಾಗ್ಲೂ ಪೆನ್ ಹಿಡಿದಾಗ ಭಯ ಆಯಿತು ನನಗೆ. ಅಂದರೆ ದೊಡ್ಡ ಸ್ಟಾರ್ ಸಿನಿಮಾ, ದೊಡ್ಡ ಡೈರೆಕ್ಟರು, ಹೇಗೆ ಏನು ಅಂತ. ಬಟ್ ಒಂದ್ಸತಿ ಒಂದು ವರ್ಷನ್ ಬರೆದು ಪ್ರಕಾಶ್ ಸರ್ ಕಳಿಸಿದ ಮೇಲೆ, ನನಗೆ ಅವ್ರ ಜೊತೆ ಮಾತಾಡಿದ ಮೇಲೆ ತುಂಬ ಕಂಫರ್ಟೇಬಲ್ ಫೀಲ್ ಆಯಿತು. ಸೊ ನಮಗೆ ನಮ್ಮ ಫ್ರೀಡಮನ್ನು ಕೊಟ್ಟು, ನಮ್ಮಲ್ಲಿ ಯೋಚನೆ ಮಾಡೋದಕ್ಕೆ ಒಂದು ನಮ್ಮ ಸ್ಪೇಸ್ ಬಂತು. ನಮಗೆ ಯಾವಾಗ ಫ್ರೀಡಮ್ ಬರುತ್ತೆ ಅವಾಗ ನಮ್ಮದೇ ಆದ ಯೋಚನೆಗಳನ್ನು ಹಾಕೋದಕ್ಕೆ ಒಂದು ಸ್ವಾತಂತ್ರ್ಯ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಒಂದು ಹಾಡನ್ನು ಬರ್ಸಿದ್ರು, ಅದಾದಮೇಲೆ ಮತ್ತೆ ನಂಬಿ ಇನ್ನೊಂದು ಹಾಡನ್ನು ಕೊಟ್ಟರು, ಅದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದರೆ, ಅವರ ಮಿಲನ ಸಿನಿಮಾದಲ್ಲಿ ಜಯಂತ್ ಸರ್ ಒಂದು ಲೈನ್ ಬರೆದಿದ್ದಾರೆ, ಕಣ್ಣು ತೆರೆದು ಕಾಣುವ ಕನಸೇ ಜೀವನ ಅಂತ. ಸೊ ಪ್ರತಿಯೊಬ್ಬ ಸಿನಿಮಾ ಮೇಕರ್ಗಾಗಿರ್ಬೋದು, ಒಂದು ಪ್ರೊಡಕ್ಷನ್ ಹೌಸ್ಗೆ, ಒಬ್ಬ ಸ್ಟಾರ್ಗೆ ಕಣ್ಣು ತೆರೆದು ಕಾಣುವ ಕನಸೆ ಅಂದರೆ ಅದು ಸಿನಿಮಾ. ಸೊ ಅಂಥ ದೊಡ್ಡ ಕನಸು ಡಿಸೆಂಬರ್ 11ಕ್ಕೆ ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ. ನಾವೆಲ್ಲ ಅಂದ್ಕೊಂಡಿರ್ಬೋದು ಈ ವರ್ಷ ದಸರಾ, ದೀಪಾವಳಿ ಎಲ್ಲ ಹಬ್ಬಗಳು ಮುಗೀತು ಅಂತ. ಬಟ್ ಆ್ಯಕ್ಚುಲಿ ನಿಜವಾದ ಹಬ್ಬ ಡಿಸೆಂಬರ್ 11ಕ್ಕಿದೆ. ಸೊ ಆ ಹಬ್ಬವನ್ನು ಅಬ್ಬರದಲ್ಲಿ ಆಚರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ದರ್ಶನ್ ಸರ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಧನ್ಯವಾದಗಳು. ಶ್ರೀ ಜಯಮಾತಾ ಕಂಬೈನ್ಸ್ ಅವ್ರಿಗೆ ಧನ್ಯವಾದಗಳು. ಪ್ರಕಾಶ್ ವೀರ್ ಸರ್ ಅವ್ರಿಗೆ ಧನ್ಯವಾದಗಳು. ಅಜನೀಶ್ ಸರ್ ಮತ್ತು ಬಾಬಿ ಮ್ಯಾಮ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಐ ಆಮ್ ರಿಯಲಿ ಎವರ್ ಗ್ರೇಟ್ಫುಲ್ ಟು ಆಲ್ ದೀಸ್ ಪೀಪಲ್. ನನಗೆ ಇಂಥ ಒಂದು ಅದ್ಭುತವಾದ ಸಿನಿಮಾದಲ್ಲಿ ವರ್ಸಟೈಲ್ ಆಗಿ ಒಂದಷ್ಟು ಆಪರ್ಚುನಿಟೀಸ್ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕಲಿ ಹೇಳಬೇಕು ಅಂದರೆ ಈ ಸಿನಿಮಾ ಬಹಳ ಡಿಫ್ರೆಂಟಾಗಿ ಮೂಡ್ ಬಂದಿದೆ. ಯಾಕಂದರೆ ಎಲ್ಲ ಹಾಡುಗಳು ಬಂದು ಎಲ್ಲ ಬರೀ ಸಿನಿಮಾಲಿ ಬರುವಂತಹ ಸಿಚುವೇಶನ್ಗೆ ತಕ್ಕಂತೆ ಹಾಡುಗಳನ್ನ ಕಂಪೋಸ್ ಮಾಡಲಾಗಿದೆ. ಅದಕ್ಕೆ ಲಿರಿಕ್ಸ್ ಆ್ಯಂಡ್ ಅಫ್ಕೋರ್ಸ್ ದ ಸ್ಟೋರಿನ ಮೈಂಡಲ್ಲಿ ಇಟ್ಕೊಂಡು ಆ ಹಾಡುಗಳ ಅಪ್ರೋಚ್ ಮಾಡಲಾಗಿದೆ. ಆ್ಯಂಡ್ ಅಜನೀಶ್ ಸರ್, ಪ್ರಕಾಶ್ ಸರ್ ಹೇಳ್ದಂಗೆ ಇವತ್ತಿಗೂ ಕೂಡ ಹಿ ಈಸ್ ವರ್ಕಿಂಗ್ ಸೋ ಹಾರ್ಡ್ ಡೇ ಆ್ಯಂಡ್ ನೈಟ್, ಅ ಲಾಟ್ ಆಫ್ ಸ್ಲೀಪ್ನೆಸ್ ನೈಟ್ಸ್ ಫಾರ್ ದಿಸ್ ವಂಡರ್ಫುಲ್ ಮೂವಿ. ಬ್ಯಾಕ್ಗ್ರೌಂಡ್ ಸ್ಕೋರು ಬಹಳ ಎಫೆಕ್ಟಿವ್ ಆಗಿ ಬರ್ತಾ ಇದೆ.
ಆ್ಯಂಡ್ ಡೆಫಿನೆಟ್ಲಿ 11ನೇ ತಾರೀಕು ಡಿಸೆಂಬರ್ 11ನೇ ತಾರೀಕು ಇಟ್ ವಿಲ್ ಬಿ ಎ ಟ್ರೀಟ್ ಫಾರ್ ದ ಎಂಟೈರ್ ಸಿನಿಮಾ ಫ್ಯಾನ್ಸ್ ಆಫ್ ಕರ್ನಾಟಕ, ಎಲ್ಲ ಕಲಾ ರಸಿಕರಿಗೂ, ಎಲ್ಲ ಸಿನಿಮಾ ರಸಿಕರಿಗೂ. ಡಿಸೆಂಬರ್ 11 ದ ಡೆವಿಲ್ ಚಿತ್ರ ನಿಮ್ಮ ಮನ ಮುಟ್ಟತ್ತೆ ಅನ್ನೋ ಒಂದು ಭರವಸೆ ನನಗಂತೂ ಇದೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಅದ್ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲ ಸೇರಿಸಿ ಇದೊಂದು ಸಿನಿಮಾ ಮಾಡಿಸ್ತಾ ಇರೋದು. ಸೊ ಆ ಶಕ್ತಿ ನಮ್ಮ ಜೊತೆ ಇದೆ ಅಂತ ನಾನು ಯಾವತ್ತೂ ಬಿಲೀವ್ ಮಾಡ್ತೀನಿ. ಆ ಶಕ್ತಿ ದರ್ಶನ್ ಸರ್ ಜೊತೆಗೂ ಇದೆ, ಡೆವಿಲ್ ಸಿನಿಮಾ ಜೊತೆಗೂ ಇದೆ, ಎಂಟೈರ್ ಡೆವಿಲ್ ಟೀಮ್ ಜೊತೆಗೂ ಇದೆ. ಹಾಗೆ ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡೋ ಎಲ್ಲ ಕಲಾಭಿಮಾನಿಗಳ ಜೊತೆನೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ತುಂಬ ವಿಶೇಷ ಒಂದು ಪಾತ್ರ ಇದು. ಆ್ಯಕ್ಚುಲಿ ಪ್ರಕಾಶ್ ಸರ್ ನನಗೆ ಇದು ಪ್ರಕಾಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಡೆಬ್ಯೂ ಫಿಲ್ಮಲ್ಲಿ ಅವರು ಆಫ್ಟರ್ ಮೈ ಡೆಬ್ಯೂ ಫಿಲ್ಮ್ ವಾಸ್ ಡನ್, ವಿ ವರ್ ಪ್ಲಾನಿಂಗ್ ಟು ಡೂ ಅ ಫಿಲ್ಮ್. ಸೊ ಈ ಆಲ್ಮೋಸ್ಟ್ 18 ವರ್ಷದಿಂದ ಒಂದು ಪ್ಲ್ಯಾನ್ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕಂತ. ಸೊ ಫೈನಲಿ ಐ ಗಾಟ್ ದಿಸ್ ಆಪರ್ಚುನಿಟಿ. ಸೊ ಐ ಸೆಡ್ ಸರ್ ಏನಾದರೂ ಇರಲಿ, ಐ ಡೆಫಿನೆಟ್ಲಿ ಗೋಯಿಂಗ್ ಟು ಡೂ ದಿಸ್ ರೋಲ್. ಆ್ಯಂಡ್ ಆಫ್ ಕೋರ್ಸ್ ಇಟ್ಸ್ ಅ ಗುಡ್ ರೋಲ್, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ one thing I was very specific, it was a short role, adru kuda I was like, my costumes have to look good because I'm very particular about it. So Tasuni ma'am said, you try, I'm also a costume designer, you see if you like it, illa antandre you can choose your own anta. But she is so phenomenal, andre the designing, the styling agirli. So not just as a producer, as a producer or tumbane, I think this was one of the most professional sets ನಾನು ಇಲ್ಲಿವರೆಗೂ ನಾನು ಕೆಲಸ ಮಾಡಿರೋದು. ಬಿಕಾಸ್ there was not even one place in the film that okay ಇದು ಒಂದು they were never running short of everything. Production design ಆಗಿರಲಿ, ಮ್ಯೂಸಿಕ್ ಇರಲಿ, ಅಥವಾ there was the costume design ಆಗಿರಲಿ, I think production values ತುಂಬಾನೇ ಚೆನ್ನಾಗಿತ್ತು ಈ ಸಿನಿಮಾದಲ್ಲಿ. ಸೊ really hats off to both of them. It's a lovely team ibru. So I was really happy working with them. All the best to Rachna. Iddu ಮೊದಲನೇ ಸಿನಿಮಾ ನಿದ್ದು, so long journey ahead for you. Of course Achut sir nim jothe idu nan moorne cinema. I enjoyed myself working with you. And of course Darshan aur dan ಎರಡನೇ ಸಿನಿಮಾ ಇದು 18 ವರ್ಷ ಆದ್ಮೇಲೆ again I'm working with him. Of course Navagraha was the first film. ಅವ್ರ ಜೊತೆ ಕೆಲಸ ಮಾಡಿ it was like as if 18 ವರ್ಷ ಅದು it wasn't even past, it just went like this. And nange ಅವ್ರ ಮೇಲೆ ತುಂಬಾ ಗೌರವ ಇದೆ. And it was really a wonderful experience working with him. So all the best to the team Devil. Thank you. ಡೆವಿಲ್ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ಚಿಕ್ಕದು, ಆದರೆ ತುಂಬ ಚಕ್ಕವಾಗಿದೆ. ಈ ಸಿನಿಮಾದಲ್ಲಿ ನನಗೆ ಒಂದು ಶಾರ್ಟಲ್ಲಿ ಆ್ಯಕ್ಟ್ ಮಾಡೋದು ಖಂಡಿತ ಒಪ್ಕೊಂಡು ಮಾಡ್ತಿದ್ದೆ. ಯಾಕಂದರೆ ಜಗ್ಗುದಾದ ಚಾಲೆಂಜಿಂಗ್ ಸ್ಟಾರ್ ಜೊತೆ ಲಾಸ್ಟ್ ಪಿಕ್ಚರ್ ಮಾಡಿದ್ದು ನಾನು. ಅದಾದ್ಮೇಲೆ ಸುಮಾರು ವರ್ಷಗಳ ಗ್ಯಾಪ್ ಆಯಿತು. ಸೊ ಈ ಸಿನಿಮಾದಲ್ಲಿ ಒಂದು ಶಾರ್ಟ್ ಆದರೂ ಆ್ಯಕ್ಟ್ ಮಾಡಬೇಕು ಅಂತಿದ್ದೆ. ಅದು ಹೆಂಗೋ ನನಗೊಂದು ಫೋನ್ ಬಂತು, ಒಂದು ಪಾತ್ರ ಇದೆ ಮಾಡಿ ಅಂತ. ಭಾಳ ಖುಷಿ ಆಯಿತು. ಸೊ ಜಗ್ಗುದಾದದಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಸಿನಿಮಾ ಮಾಡೋದ್ರೊಳಗೆ ಯಾವುದ್ರಲ್ಲೂ ಇರಲಿಲ್ಲ ನಾನು. ಸೊ ಈ ಅವಕಾಶ ನನಗೆ ಮಾಡಿಕೊಟ್ಟಿದ್ದು. ಇನ್ನೊಂದು ಮಿರಾಕಲ್ ಅಂದರೆ ಮಿಲನಲ್ಲಿ ಪ್ರಕಾಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ತಿರ್ಗಾ ಇದೇ ಸಿನಿಮಾದಲ್ಲೇ ಮಿಲನ್ ಆಗಿದ್ದೀವಿ ನಾವು. ಸೊ ಇದೊಂದು ಅದ್ಭುತ ಆಯಿತು ನನಗೆ. ಭಾಳ ಖುಷಿ ಈ ಸಿನಿಮಾ ಮಾಡಿದಾಗ. ಅದು ನನ್ನ ಜೊತೆ ಜಾಸ್ತಿ ನಮ್ಮ ಆ್ಯಕ್ಟ್ರ್ ಗಾರ್ಡು ಅಚ್ಯುತ್ ಅವ್ರ ಜೊತೆನೇ ಇತ್ತು. ಒನ್ ಆಫ್ ದ ಬೆಸ್ಟ್ ಸೂಪರ್ ಟ್ಯಾಲೆಂಟೆಡ್ ಆ್ಯಕ್ಟ್ರು ನಾನು ನೋಡ್ದಂಗೆ ಅಚ್ಯುತ್ ಅವರು. ಸೊ ಈ ಚಿತ್ರದಲ್ಲಿ ನಾವು ಮಾಡಿರೋ ಕೆಲವು ಸನ್ನಿವೇಶಗಳೆಲ್ಲ ಅವ್ರ ಜೊತೆನೇ ಮತ್ತು ಚಾಲೆಂಜಿಂಗ್ ಸ್ಟಾರ್ ಜೊತೆನೇ. ಹಾಗೆ ಈ ಸಿನಿಮಾದಲ್ಲಿ ನಾನು ಇನ್ನೊಂದು ಮರಿಬಾರ್ದು ಅನ್ನೋದಂದರೆ ನಮ್ಮ ಸುಧಾಕರ್ ಕ್ಯಾಮ್ರಾಮ್ಯಾನ್ ಅವರು ಡೈರೆಕ್ಟ್ರಿಗೆ ನಿಜವಾಗ್ಲೂ ಹೆಂಡ್ತಿ ಥರನೇ ಇದ್ದರು. ಇವ್ರ ಮನಸ್ಸಲ್ಲಿ ಏನು ಅನ್ಕೊತಾರೆ ಅದನ್ನ ಚಾಟಲ್ಲಿ ಇಟ್ಟು ತೋರಿಸೋರು. ಸೊ ಆಗ ರ್ಯಾಪು ತುಂಬ ಚೆನ್ನಾಗಿತ್ತು. ಆಮೇಲೆ ವಂಡರ್ಫುಲ್ ಕ್ಯಾಮ್ರಾಮ್ಯಾನ್ ಅವರು. ಸೊ ಈ ಸಿನಿಮಾ ನೀವೆಲ್ಲ ಇವತ್ತು ಬಂದಿದ್ದೀರಾ, ರಿಲೀಸ್ ಆಗಿ 3ನೇ ದಿನಕ್ಕೆ ಸಕ್ಸಸ್ ಪಾರ್ಟಿಗೆ ಬರ್ತೀರಾ, ತಿರ್ಗಿ 25ನೇ ದಿನಕ್ಕೆ ಬರ್ತೀರಾ, 50ನೇ ದಿನಕ್ಕೂ ಬರ್ತೀರಾ, 75 ದಿನಕ್ಕೂ ಬರ್ತೀರಾ, 100 ದಿನಕ್ಕೂ ಬರ್ತೀರಾ. ಸೊ ಮಿಲನಾ ಪ್ರಕಾಶ್ ಅವ್ರಿಗೆ ಈಗ ಜಾಸ್ತಿ ಖರ್ಚಾಗುತ್ತೆ. ಎಲ್ಲ ಥರ ಫಂಕ್ಷನ್ಗಳಿಗೆ ಮಾಡಬೇಕು. ಸೊ ಆಲ್ ದಿ ಬೆಸ್ಟ್ ಫಾರ್ ಡೆವಿಲ್ ಟೀಮ್. ಆ್ಯಂಡ್ ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅದ್ಭುತ ನೋಡೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಆ್ಯಂಡ್ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಾಧ್ಯಮದವರಿಗೆ, ನನ್ನ ಪ್ರೀತಿಯ ಚಿತ್ರತಂಡಕ್ಕೆ ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ನನ್ನ ಪ್ರೀತಿಯ ನಮಸ್ಕಾರ. ಸೊ ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರೋಕ್ಕೆ ಒಂದೇ ಒಂದು ಕಾರಣ, ನಮ್ಮ ಪ್ರೊಡಕ್ಷನ್ ಹೌಸ್ ಶ್ರೀ ಜಯಮಾತಾ ಕಂಬೈನ್ಸ್.
ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವೇದಿಕೆಯಲ್ಲಿ ನಾನು ನೆನ್ಪಿಟ್ಕೋಬೇಕಾದಂಥ ಹೆಸರು 3. ಅದರಲ್ಲಿ ಮೊದಲನೇ ಹೆಸರು ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ಸೊ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ನೆನಪಾಗೋದು ಪ್ರತಿಯೊಬ್ಬರು ಕನ್ನಡದವರಾಗಿರ್ತಾರೆ. ಸೊ ಹಾಗೆ ನನಗೂ ಕೂಡ ಈ ಅವಕಾಶ ಬಂದಿರೋದು, ನಮ್ಮವ್ರಿಗೆ ಅವಕಾಶ ಕೊಡಿ ಅಂದಾಗ ನನಗೆ ಈ ಅವಕಾಶ ಬಂದಿರೋದು. ಆ್ಯಂಡ್ ಎಲ್ಲದಕ್ಕಿಂತ ಮೇಲಾಗಿ ನಾನು ನೆನ್ಪಿಟ್ಕೋಬೇಕಾದಂಥ ಹೆಸರು ಪ್ರಕಾಶ್ ಸರ್. ಯಾವತ್ತಿದ್ರೂ ಐ ವಿಲ್ ಬಿ ಗ್ರೇಟ್ಫುಲ್ ಫಾರ್ ದಿಸ್ ಅಪಾರ್ಚುನಿಟಿ ಸರ್. ಆ್ಯಂಡ್ ಡೇ 1 ಆಡಿಷನ್ಸಲ್ಲಿ ಸೆಲೆಕ್ಟ್ ಆಗಿ ಆ್ಯಂಡ್ ಶೂಟಿಂಗ್ ಪ್ರಾಸೆಸಲ್ಲಿ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಪ್ರಕಾಶ್ ಸರ್ ಹಾಗೂ ತಶ್ವಿನಿ ಮ್ಯಾಮ್. ಒಂದು ಮನೆ ಮಗಳ ಥರ ಟ್ರೀಟ್ ಮಾಡಿದ್ರು ಈ ಪ್ರೊಡಕ್ಷನ್ ಹೌಸ್. ಯಾವುದೇ ಒಂದು ವಿಚಾರಕ್ಕೂ ನನಗೆ ಕಮ್ಮಿ ಆಗಿದೆ ಅಥವಾ ಎಲ್ಲೂ ತೊಂದರೆ ಆಗಿದೆ ಅಂತ ಒಂದಿನ ಕೂಡ ಅನಿಸಿಲ್ಲ. ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ನಾನು ಹೆಚ್ಚೇನು ಮಾತಾಡೋಕ್ಕೆ ಹೋಗಲ್ಲ. ಡಿಸೆಂಬರ್ 11ಕ್ಕೆ ನಮ್ಮ ಸಿನಿಮಾ ದ ಡೆವಿಲ್ ರಿಲೀಸ್ ಆಗ್ತಿದೆ. ಈ ಪ್ರೀತಿ, ಈ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೇನೆ. ಥ್ಯಾಂಕ್ ಯು. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಇಲ್ಲಿವರೆಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಇದು ಒಂದು ಬ್ಯೂಟಿಫುಲ್ ಜರ್ನಿ, ಬಟ್ ವೆರಿ ಚಾಲೆಂಜಿಂಗ್ ಆಗಿತ್ತು. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ವಿ ವರ್ಕ್ಡ್ ಆಸ್ ಅ ಟೀಮ್. ನಾವು ಮನೆಗೆ ಹೋದರೂ ಅದೇ ಮಾತು, ಕಾಫಿ ಕುಡಿಯೋಕೆ ಹೋದ್ರು ಅದೇ ಮಾತು. ಸೊ ಹೀಗೆ ನಮ್ಮ 2 years ಜರ್ನಿ ಇಸ್ ಬೀನ್ ಓನ್ಲಿ ದ ಡೆವಿಲ್. ಹಾಗೆ ಅದು ನಮ್ಮ 3ನೇ ಮಗು ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ತಂತ್ರಜ್ಞರು ತುಂಬ ಚೆನ್ನಾಗಿ ಎಲ್ಲರೂ ನಮ್ಮ ಜೊತೆ ಹೊಂದ್ಕೊಂಡು ನಮ್ಗೆ ಏನೇನು ಬೇಕು ಸಹಕರಿಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಆನಂದ್ ಸರ್ ಫ್ರಮ್ ಸಾರೆಗಾಮ. ಅವರು ಕೂಡ ನಮ್ಮ ಜೊತೆಗೆ 2 yearsಯಿಂದ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಸುಧಾಕರ್ ಸರ್ ಕೂಡ ಅವರಿವತ್ತು ಅನ್ನಪೂರ್ಣ ಸ್ಟುಡಿಯೋಸಲ್ಲಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಹಾಗಾಗಿ ಅವ್ರು ಅಲ್ಲಿದ್ದಾರೆ. ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಅವರು ಕೂಡ ಬಹಳ ಚೆನ್ನಾಗಿ ನಮ್ಮ ಜೊತೆ ಸಹಕರಿಸ್ಕೊಂಡು ತುಂಬ ಚೆನ್ನಾಗಿ ನಮಗೆ ಬ್ಯೂಟಿಫುಲ್ ಆಗಿ ನಮಗೆ ಮೂವಿ ಪ್ಲಾನಿಂಗ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮೋಹನ್ ಬಿಕೆರೆ ಸರ್ ಅವರು ತುಂಬ ಚೆನ್ನಾಗಿ ನಮಗೆ ಅಚ್ಚುಕಟ್ಟಾಗಿ ನಮ್ಗೆ ಏನು ಬೇಕೋ ಅದಕ್ಕಿಂತ ಜಾಸ್ತಿನೇ ನೀಟಾಗಿ ಪ್ಲ್ಯಾನ್ ಮಾಡಿ ನಮಗೆ ಪ್ರತಿಯೊಂದು ಸೆಟ್ಟಲ್ಲೂ ವರ್ಕ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅಚ್ಯುತ್ ಸರ್, ಥ್ಯಾಂಕ್ ಯು ವೆರಿ ಮಚ್. ವೆರಿ ಪ್ರೊಫೆಷ್ನಲ್ ಇವರು. ಆ್ಯಂಡ್ ಥ್ಯಾಂಕ್ ಯು ಶರ್ಮಿಳಾ, ಥ್ಯಾಂಕ್ ಯು ರಚನಾ, ಥ್ಯಾಂಕ್ ಯು ಶೋಭರಾಜ್ ಸರ್. ಆ್ಯಂಡ್ ನಮ್ಮ ಹರೀಶ್ ಕೊಮ್ಮೆ ಅವ್ರನ್ನ ತುಂಬ ಗೋಳಾಕೊಂಡಿದ್ದೀವಿ ನಾವು. 3 monthsಯಿಂದ ನಮ್ಮ ಆಫೀಸಲ್ಲೇ ಕೂಡ ಹಾಕ್ಕೊಂಡು ನಾವು ಎಡಿಟಿಂಗಲ್ಲಿ ಅವ್ರನ್ನ ಗೋಳಾಕೋತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಅನಿರುದ್ಧ್, ನಿಮ್ಮ ವರ್ಸಟೈಲ್ ವಾಯ್ಸ್ಗೆ. ಎವ್ರಿಬಡಿ ಈಸ್ ಅ ಬಿಗ್ ಫ್ಯಾನ್ ಆಫ್ ಯು. ಇವಾಗ ನಮ್ಮ ಮಕ್ಕಳು ಕೂಡ. ಆ್ಯಂಡ್ ಪ್ರಮೋದ್ ಮರವಂತಿ ಅವರು, ನಿಮ್ಮ ಬ್ಯೂಟಿಫುಲ್ ಸಾಹಿತ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವೇನು ನೋಡ್ತಿದ್ದೀರಾ ಇಷ್ಟೇ ಅಲ್ಲ, ನಮ್ಮ ಹಿಂದೆ ಒಂದು ದೊಡ್ಡ ಸೈನ್ಯನೇ ಇದೆ. 100-150 ಜನ ಸೆಟ್ಟಲ್ಲೂ ಕೂಡ ಎಷ್ಟೊಂದು ಜನ ಬಂದು ಕೆಲಸ ಮಾಡಿದ್ದಾರೆ. ಪಾಪ ಅವ್ರ ಹೆಸರು ಹೇಳೋಕ್ಕಾಗಲ್ಲ, ಬಟ್ ಎಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಆಫೀಸಲ್ಲೂ ಅಷ್ಟೇ ಒಂದು ಅಕೌಂಟ್ಸ್ ಟೀಮ್ ಇರ್ಬೋದು, ನಮ್ಮ ಆಫೀಸ್ ಹೆಡ್ ರಾಜಶೇಖರ, ರಾಹುಲ್, ಆಮೇಲೆ ನಮ್ಮ ಅಕೌಂಟ್ಸಲ್ಲಿರುವಂತಹ ಶ್ರೇಯಸ್, ಗೋವಿಂದ್ ರಾಜ್, ಅನಿತಾ 1, ಅನಿತಾ 2, ಆ್ಯಂಡ್ ನಮ್ಮ ಅಸೋಸಿಯೇಟ್ಸು ನಮ್ಮ ಜೊತೆ 2 yearsಯಿಂದ ಟ್ರಾವೆಲ್ ಮಾಡಿದ್ದಾರೆ. ಭರತ್, ಪೂರ್ಣಿಮಾ ಆ್ಯಂಡ್ ಚಂದು, ಮೋಹನ್ ಮಾಳಿಗೆ ಅವರು, ಹಾಗೂ ಅಭಿಷೇಕ್ ಎಲ್ಲಿದ್ದಾರೆ ಅಭಿಷೇಕ್ ಅವರು? ನೀವು ನೋಡಲೇಬೇಕು ಅವ್ರನ್ನ. ಸೊ ಅವ್ರ ಮೇಲೆ ಬೇಗ ಒಂದು ಸಿನಿಮಾ ಮಾಡ್ತೀವಿ ಅವ್ರನ್ನ ಕ್ಯಾರೆಕ್ಟರ್ ಆಗಿಟ್ಟು. ಆ್ಯಂಡ್ ಸಾರಿ, ಯಾರನ್ನಾದರೂ ಬಿಟ್ಬಿಟ್ಟಿದ್ರೆ ಜಾಕಿ, ನಮ್ಮ ಜಾಕಿ. ಸೊ ಥ್ಯಾಂಕ್ ಯು ಜಾಕಿ. ಆ್ಯಂಡ್ ಜಗ್ಗಿ, ನಮ್ಮ ಮ್ಯಾನೇಜರ್ ಜಗ್ಗಿ ಆ್ಯಂಡ್ ಸುರೇಶ್, ಶ್ರೇಯಸ್, ನಿತ್ಯ, ನಮ್ಮ ಎಡಿಟಿಂಗ್ ಟೀಮ್ ವಂಡರ್ಫುಲ್ ಟೀಮ್ ಇದ್ದಾರೆ. ಓಕೆ, ಸೋಹನ್, ಅಭಿ ಆ್ಯಂಡ್ ಯಶ್ವಂತ್, ನಿತ್ಯ, ರೈಸ್ ಮಾಡಿ. ಎಸ್. ಸೊ ನಾವು ಮೀಟ್ ಮಾಡ್ತೀವಿ, ಅವ್ರನ್ನ ಗೋಳಾಕೋತೀವಿ, ಬಟ್ ವೆರಿ ಎನರ್ಜೆಟಿಕ್ ಆ್ಯಂಡ್ ಯಂಗ್ ಕ್ರೌಡ್. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲೂ ಕೂಡ ಒಂದು ಮನವಿ ಕೇಳ್ಬೋದಾ? ನೀವು ಓಕೆ ಅಂದರೆ ಕೇಳ್ತೀನಿ. ಸೊ ಏನಿಲ್ಲ, ಇವತ್ತು ದರ್ಶನ್ ಅಣ್ಣ ನಮ್ಮ ಜೊತೆ ಇಲ್ಲ, ಅದೊಂದು ಕೊರತೆ ಇದೆ. ಬಟ್ ನಿಮ್ಮಲ್ಲಿ ನಾನು ಇದಷ್ಟೇ ಕೇಳ್ಕೊಳ್ಳೋದು, ನಮ್ಮ ಕನ್ನಡ ಸಿನಿಮಾನ ಬೆಳೆಸೋಣ, ನಮ್ಮ ಕನ್ನಡನ ಬೆಳೆಸೋಣ. ದಯವಿಟ್ಟು ನಿಮ್ಮ ಸಹಕಾರ ನಮಗೆ ಬೇಕೇ ಬೇಕು.
ನೀವೆಲ್ಲರೂ ನಮ್ಮ ಜೊತೆಗೆ ಸೇರಿ, ನಮ್ಮ ಜೊತೆಗೆ ಒಟ್ಟಾಗಿ ನಾವೆಲ್ಲರೂ ಒಂದು ಟೀಮ್ ಆಗಿ ನಮ್ಮೆಲ್ಲ ಸಿನಿಮಾನ, ನಮ್ದೊಂದೇ ಡೆವಿಲ್ ಅಂತ ಕೇಳ್ತಾ ಇಲ್ಲ, ಎಲ್ಲ ಸಿನಿಮಾನು ಗೆಲ್ಸೋಣ ಅಂತ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಪ್ರೊಡಕ್ಷನ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಪ್ರಕಾಶ್ ಸರ್ ನನಗೆ ಫಸ್ಟು ಒಂದು ಟೀಸರ್ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದಾದಮೇಲೆ ಸಿನಿಮಾ ಬರುತ್ತೋ ಇಲ್ಲೋ ಅನ್ನೋದು ನಮಗೆ ಫಸ್ಟ್ ನಂಬಿಕೆ ಇರಲಿಲ್ಲ, ಬಟ್ ಅದೇ ನಂಬಿಕೆ ಇಟ್ಟು ನಮಗೊಂದು ಅವಕಾಶ ಮಾಡಿಕೊಟ್ರು. ಸೊ ಆ ನಂಬಿಕೆ ಉಳಿಸ್ಕೊಟ್ಟಿದ್ದೀವಿ ಅನ್ನೋ ಅದನ್ನು ಕಾಪಾಡ್ಕೊಂಡು ಬಂದಿದ್ದೀವಿ ಇಷ್ಟು ದಿನ. ಸೊ ಅದರ ರಿಸಲ್ಟ್ಸ್ನ ನೀವು ಇನ್ನು 11th ಎಲ್ಲರೂ ಥಿಯೇಟರ್ಸಲ್ಲಿ ನೋಡ್ತೀರಾ. ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದ ನಮ್ಮ ಟೀಮ್ ಎಲ್ರಿಗೂ ಥ್ಯಾಂಕ್ಸ್. ಮೇಡಮ್ ಆಲ್ರೆಡಿ ಎಲ್ಲರೂ ಅಡ್ರೆಸ್ ಮಾಡಿ ಹೇಳಿದ್ದಾರೆ. ನಮ್ಮ ಎಡಿಟಿಂಗ್ ಟೀಮ್ನ ಲೈಕ್ ಸೋಹನ್, ಯಶವಂತ್ ಮತ್ತು ಅಭಿ, ಮತ್ತು ನಮ್ಮ ಈಗ ರೀಸೆಂಟಾಗಿ ನಮ್ಮ ಪ್ರೋಮೋಸ್ ಕಟ್ ಮಾಡ್ಕೊ ಅಂತ ಬಂದಿದ್ದು ನಿತ್ಯ ಅವ್ರಿಗೆ ಥ್ಯಾಂಕ್ಸ್. ಮತ್ತು ಸಾಂಗ್ಸ್ನ ನಮ್ಮ ರಾಖಿ ಅಂಥೇಳಿ ಅವ್ರ ಪ್ರೆಸೆನ್ಸ್ ಈಗಿಲ್ಲ, ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ರೈಟರ್ ಸರ್ ಕಾಂತರಾಜ್ ಸರ್ಗೆ ಮತ್ತು ಮೋಹನ್ ಮಾಳಿ ಸರ್ಗೆ, ಸೊ ಮತ್ತು ಎಲ್ಲ ಟೀಮೆಲ್ರಿಗೂ ಥ್ಯಾಂಕ್ಸ್. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಟೀಸರ್ 5ನೇ ತಾರೀಕು ಬರುತ್ತೆ, ಸಿನಿಮಾ 11ನೇ ತಾರೀಕು ಬರುತ್ತೆ. ಸೊ ನೋಡಿ ನಿಮ್ಮ ಸಪೋರ್ಟ್ನ ಕೊಡಿ. ಸೊ ಎಲ್ರಿಗೂ ಶೇರ್ ಮಾಡಿ. ಸೊ ಮಿಕ್ಕಿದ್ದೆಲ್ಲ ನೀವು ಥಿಯೇಟ್ರಲ್ಲಿ ವಿಟ್ನೆಸ್ ಮಾಡಿ. ಥ್ಯಾಂಕ್ ಯು. ಡೆಫಿನೆಟ್ಲಿ ನಾನು ಆಗಲೇ ಮೊದಲೇ ಹೇಳಿದಾಗೆ ದರ್ಶನ್ ಇಲ್ಲದೆ ಇರೋದು ಇಟ್ಸ್ ಅ ವೆರಿ ಬಿಗ್ ಇಟ್ಸ್ ಎ ವ್ಯಾಕ್ಯೂಮ್. ಅದನ್ನ ನಾವು ಯಾವತ್ತೂ ತುಂಬಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಈ ಪ್ರೆಸ್ ಮೀಟ್ನ ಸ್ವಲ್ಪ ತಡವಾಗಿ ಇಟ್ಕೊಂಡಿದ್ದೆ, ಬಂದು ಎಲ್ಲೋ ಒಂದ್ ಕಡೆ ಬರ್ತಾರೆ, ನಮ್ಮ ಜೊತೆಯಾಗಿ ಇರ್ತಾರೆ ಅಂತಾನೆ ನಾನು ಅನ್ಕೊಂಡಿದ್ದು. ಸೊ ಆ ನೋವು ಖಂಡಿತ ಇದೆ, ಯಾಕಂದ್ರೆ ದರ್ಶನ್ ನಾನು ಆಗ್ಲೇ ಹೇಳಿದಾಗೆ ಜೊತೆಲಿದ್ರೆ ಇಟ್ಸ್ ಅ ವೆರಿ ಸೂಪರ್ ಸ್ಟ್ರೆಂತ್ ಫಾರ್ ಮೀ. ನಾಟ್ ಜಸ್ಟ್ ಆಸ್ ಅ ಪರ್ಸನ್, ಆಸ್ ಅನ್ ಆಕ್ಟರ್, ಆಸ್ ಅ ಫ್ರೆಂಡ್ ಆಲ್ಸೋ. ನನಗೆ ಅವ್ರು ಒಂದು ಸ್ಟ್ರೆಂತ್, ಅವರು ಆಕ್ಚುಲಿ ನನ್ನ ಫ್ಯಾಮಿಲಿ ಫ್ರೆಂಡ್ ಅವರು. ಸೊ ಹಾಗಾಗಿ ಈಸ್ ಡೆಫಿನೆಟ್ಲಿ ಮಿಸ್ಡ್ ಹಿಯರ್, ಅ ಲಾಟ್ ಮಿಸ್ಡ್. ಅದನ್ನ ಹೇಳಿ ಅವರ ಇಲ್ಲದೇ ಇದ್ರು ಕೂಡ ನಾನು ಇಲ್ಲಿ ತುಂಬ ಇದಾಗ ನಾನು ನೆನೆಸ್ಕೋಬೇಕಾದ್ರೆ ಏನಂದ್ರೆ ಅವ್ರ ಫ್ಯಾಮಿಲಿ, ಆ್ಯಕ್ಚುಲಿ ಅದು ವಿಜಯಲಕ್ಷ್ಮಿ ಇರ್ಬೋದು, ದಿನಕರ್ ಇರ್ಬೋದು, ಅವರೆಲ್ಲರೂ ನಮ್ಮ ಜೊತೆಗೆ ಯಾವಾಗಲೂ ಏನೇ ನಿಮ್ಗೆ ಕೆಲಸ ಬೇಕಾದರೂ ಹೇಳಿ, ನಿಮ್ಗೆ ಏನೇ ಸಪೋರ್ಟ್ ಬೇಕಾದರೂ ಹೇಳಿ, ನಾವು ಮಾಡ್ತೀವಿ ಅಂತ ಜೊತೆಲಿ ನಿಂತರು. ಆ್ಯಂಡ್ ಅದಾದಮೇಲೆ ದರ್ಶನ್ ಅವರ ಸೆಲೆಬ್ರಿಟೀಸ್, ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅವರು ಅಷ್ಟು ನಮ್ಮನ್ನ ತೊಂದರೆ ಆಗಲಿ, ಇಲ್ಲ ನಾವು ಅದನ್ನ ಮಿಸ್ ಮಾಡ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿಗೆ ತಳ್ಳಲಿಲ್ಲ. ಅಷ್ಟರ ಮಟ್ಟಿಗೆ ಅವರು ಕೆಲಸ ಮಾಡ್ತಿದ್ದಾರೆ, ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದೆಮ್, ಟು ದರ್ಶನ್ ಸೆಲೆಬ್ರಿಟೀಸ್. ಅದು ಎಂಥ ಸೈನ್ಯ ಕಟ್ಕೊಂಡಿದ್ದಾರೆ ಅಂದರೆ ಅದು ಸುಮ್ಮನೆ ಬರೋದ ವಿಷಯ ಅಲ್ಲ. ಅದು ಹಿ ಈಸ್ ಡೆಫಿನೆಟ್ಲಿ ವೆರಿ 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 ಬ್ಲೆಸ್ಡ್ ಟು ಹ್ಯಾವ್ ಸಚ್ ಬ್ಯೂಟಿಫುಲ್ ಫ್ಯಾನ್ಸ್. ಖಂಡಿತ ಅದು ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾನೇ ಖಂಡಿತ ದ ಡೆವಿಲ್. ಬಟ್ ಅಪ್ರೋಚ್ ಬೇರೆ ಇದೆ. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಸರ್ ಮಿಲನ ಥರ ಸಿನಿಮಾ ಅಂತ. ನಾನು ಹೇಳ್ತೀನಿ ಓಕೆ, ಮಿಲನನೇ ಇನ್ನೊಂದ್ಸಲ ನೋಡ್ಬಿಡಿ ಅಂತ. ಸೊ ಹಾಗೆ ಐ ಕಾಂಟ್ ರೆಪ್ಲಿಕೇಟ್ ಮಿಲನ, ಇಲ್ಲ ಮಿಲನ ಥರನೇ ಇನ್ನೊಂದು ಸಿನಿಮಾ ನಾನು ಮಾಡೋಕ್ಕಾಗಲ್ಲ. ನನಗೂ ಒಂದು ಚಾಲೆಂಜಸ್ ಬೇಕು, ನಾನು ಬೇರೆ ಏನಾದ್ರು ಟ್ರೈ ಮಾಡ್ತೀನಿ ಅನ್ನೋ ಒಂದು ಇದು ಬೇಕು. ಸೊ ಹಾಗಾಗಿ ತಾರಕ್ ನಾವು ಮಾಡಿದಾಗ ಆ್ಯಕ್ಚುಲಿ ದರ್ಶನ್ ಇಲ್ಲ ನಾವು ಫ್ಯಾಮಿಲಿ ಸಿನಿಮಾನೇ ಮಾಡಬೇಕು ಫಸ್ಟ್ ಅಂತ. ಯಾಕಂದರೆ ತಾರಕ್ ನಾವು ಮಾಡ್ಬೇಕು, ನಾನು ಹೇಳಿದೆ ಇಲ್ಲ ನಾನು ಬೇರೆ ಏನೋ ಮಾಡಬೇಕು ಅಂತ ಅನ್ಕೊಂಡು, ಇಲ್ಲ ತಾರಕ್ಕೆ ಮಾಡೋಣ ಅಂತ. ಸೊ ಹಾಗಾಗಿ ತಾರಕ್ ಆಗಿದ್ದು. ಸೊ ನಾವು ನೆಕ್ಸ್ಟ್ ದ ಡೆವಿಲ್ ಮಾಡ್ಬೇಕಾದ್ರೆ ನಾ ಹೇಳಿದೆ, ನೀನು ಅನ್ಕೊಂಡು ಹಾಗೆ ಒಂದು ಸಿನಿಮಾ ಆಯ್ತಲ್ಲ, ಈಗ ನಾನು ದರ್ಶನ ಹೇಗೆ ನೋಡಬೇಕು ಅಂತ ಅನ್ಕೊಂಡಿನೋ ಹಾಗೊಂದು ಸಿನಿಮಾ ಮಾಡಬೇಕು ಅಂತ ಈ ಥ್ರೆಡ್ನ ನಾನು ಅವ್ರಿಗೆ ಹೇಳಿದ್ದು. ಸೊ ಡೆಫಿನೆಟ್ಲಿ ಆ ಒಂದು ಜರ್ನಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆ್ಯಂಡ್ ಹ್ಯಾವಿಂಗ್ ಸೆಡ್ ದಟ್, ಇಟ್ ಈಸ್ ಡೆಫಿನೆಟ್ಲಿ ಸಮಥಿಂಗ್ ದ ಎಂಟೈರ್ ಫ್ಯಾಮಿಲಿ ಕ್ಯಾನ್ ಸಿಟ್ ಅಂಡ್ ವಾಚ್. ಇಲ್ಲ ಅದು ಯಾವುದು ಅವರು ನಮ್ಮ ಹತ್ರ ಹೇಳ್ಕೊಳ್ಳಿಲ್ಲ. ಆ್ಯಕ್ಚುಲಿ ಅವ್ರು ಯಾವತ್ತು ಅವರ ಪರ್ಸ್ನಲ್ ಲೈಫಲ್ಲಿ ಏನು ನಡೀತಾ ಇತ್ತು ಅದನ್ನ ಸೆಟ್ಟಿಗೆ ತಂದೇ ಇಲ್ಲ. ಇನ್ಫ್ಯಾಕ್ಟ್ ಹಿ ವಾಸ್ ವೆರಿ ಪ್ರೊಫೆಷ್ನಲ್. ನೀಟಾಗಿ ಶೂಟಿಂಗ್ ಮಾಡೋಣ, ಕರೆಕ್ಟಾಗಿ ಮುಗಿಸ್ಕೊಳ್ಳೋಣ, ಯಾಕಂದರೆ ಆಲ್ರೆಡಿ ಇಷ್ಟು ಲೇಟ್ ಆಗಿದೆ, ಬೇಗ ರಿಲೀಸ್ ಮಾಡೋಣ ಸಿನಿಮಾ ಅನ್ನೋದೇ ಇದ್ದಿದ್ದು. ಆ್ಯಂಡ್ ನೀವೆಲ್ಲ ಕೇಳಿದ ಹಾಗೆ ಬ್ಯಾಕ್ ಪೇನ್ ಅಂತ ಹೇಳಿದ್ರೆ ಅವರು ಎಷ್ಟು ಮೆಡಿಸಿನ್ಸ್ ತೊಗೊಳ್ತಿದ್ರು, ಎಷ್ಟು ಇಂಜೆಕ್ಷನ್ಸ್ ತೊಗೊಳ್ತಿದ್ರು ಅನ್ನೋದು ನಾನಾಗಲಿ ಬೇರೆ ನಮ್ಮ ಜೊತೆ ಕೆಲಸ ಮಾಡಿದಂಥ ಎಲ್ಲರೂ ಸೆಟ್ಟಲ್ಲಿ ನೋಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಇಟ್ ವಾಸ್ ದೇರ್, ಇಟ್ ಎಕ್ಸಿಸ್ಟೆಡ್. ಅದ್ರ ಮಧ್ಯಾಹ್ನ ಅವ್ರು ಶೂಟಿಂಗ್ ಮಾಡಿಕೊಟ್ರು ಅನ್ನೋದೊಂದು ನಾನು ಹೇಳ್ಬೋದು ಅಷ್ಟೇ, ಬಿಟ್ರೆ ದಟ್ ಪೇನ್ ಡೆಫಿನೆಟ್ಲಿ ಎಕ್ಸಿಸ್ಟೆಡ್. ಸಿನಿಮಾ ಮುಗಿಸಿದೀವಿ, ಪೋಸ್ಟ್ ಪ್ರೊಡಕ್ಷನಲ್ಲಿ ಇಷ್ಟು ದಿವಸ ತೊಡ್ಕೊಂಡಿದ್ದೀವಿ, ನೆಕ್ಸ್ಟ್ ನಾಳೆಯಿಂದನೂ ಅದೇ ಕೆಲಸ ಇರುತ್ತೆ. ಆ್ಯಂಡ್ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾವೇ ಡಿಸೈಡ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಹಾಗಾಗಿ ನಾವೇ ರಿಲೀಸ್ ಮಾಡ್ತಾ ಇದ್ದೀವಿ ವಿತ್ ದ ಹೆಲ್ಪ್ ಆಫ್ ಸುಪ್ರೀತ್ ಅಂಡ್ ಗಂಗಾಧರ್.
ಅವ್ರು ನಮಗೆ ಥಿಯೇಟರ್ ಸೆಟಪ್ ಮಾಡಿಕೊಡ್ತಾ ಇದ್ದಾರೆ, ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಅಪ್ರಾಕ್ಸಿಮೇಟ್ ಎಷ್ಟು ಥಿಯೇಟ್ರಲ್ಲಿ ಮಾಡ್ತೀವಿ? ಐ ಥಿಂಕ್ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಬರುತ್ತೆ. ನಿಮಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಥಿಯೇಟರ್ಸ್ ಬಂದೇ ಬರುತ್ತೆ. ಕರ್ನಾಟಕದಲ್ಲಿ ಯಾವ್ಯಾವ ಮೂಲೆ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಬರುತ್ತೆ. ಯಾಕಂದರೆ ಅಷ್ಟು ಸೆಂಟರ್ಗಳಿಂದ ಅಷ್ಟೇ ಡಿಮಾಂಡ್ ಇದೆ. ಇದು ನಾನು ಒಬ್ಬಳೇ ಅಲ್ಲ, ಚೇತನ್ ಬಂದಿಲ್ಲ ಅನ್ಕೋತೀನಿ. ಚೇತನ್ ಅವರು ಕೂಡ ನಾವು ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿದಂತಹ ಡಿಸೈನ್ಸ್. ಆ್ಯಂಡ್ ಪ್ರಕಾಶ್ ಸರ್ ಯಾವಾಗ ಫಸ್ಟ್ ನಾವು ಕೂತ್ಕೊಂಡು ಓಕೆ ಇದು ಕ್ಯಾರೆಕ್ಟರು ಈ ಥರ ಬೇಕು ಅಂತ ಡೀಟೇಲ್ಡ್ ಆಗಿ ನಾವೆಲ್ಲ ಇನ್ಫಾರ್ಮೇಷನ್ ತಗೊಂಡು ನಾನು ಚೇತನ್ ಕೂತ್ಕೊಂಡು ಒಂದು ಸ್ಕೆಚ್ ಮಾಡಿ, ಆಮೇಲೆ ಪ್ರತಿಯೊಂದು ಕಾಸ್ಟ್ಯೂಮಲ್ಲೂ ಒಂದು ಥಾಟ್ ಹೋಗಿದೆ, ಏನಕ್ಕೆ ಅಂತ ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಅದಕ್ಕೆ ಡೀಟೇಲ್ಡ್ ಆಗಿ ಪ್ರತಿಯೊಂದು ಕಾಸ್ಟ್ಯೂಮ್, ಮೋಸ್ಟ್ ಆಫ್ ದ ಕಾಸ್ಟ್ಯೂಮ್ 80% ಅದು ಹ್ಯಾಂಡ್ ಮೇಡ್. ಸೊ ಚೇತನ್ ಅವ್ರಿಗೆ ನಾವು ಡಿಸೈನ್ ಕೊಡ್ತಾ ಇದ್ವಿ, ಚೇತನ್ ಕೂಡ ಅವ್ರ ಇನ್ಪುಟ್ಸ್ ಹಾಕ್ತಿದ್ರು. ಆ್ಯಂಡ್ ಎಂಬ್ರಾಯ್ಡ್ರಿ ಕಲರಿಂದ ಹಿಡಿದು ಅವ್ರ ಆಕ್ಸೆಸರೀಸ್ ಕೂಡ ನಾವು ಪ್ರಕಾಶ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಇದು ಓಕೆನಾ ಕ್ಯಾರೆಕ್ಟರ್ಗೆ ಅಂತ ಡಿಸೈಡ್ ಮಾಡಿ ನಾವು ಮುಂದುವರ್ಸಿದ್ದೀವಿ. ಆ್ಯಂಡ್ ಇದಕ್ಕಿಂತ ಮುಂಚೆ ಹೌದು, ನಾನು ಪ್ರಕಾಶ್ ಅವ್ರ ಜೊತೆ ಯಾವ್ಯಾವ ಸಿನಿಮಾ ಮಾಡಿದ್ದಾರೆ, ಒಂದು ಬ್ಯಾಕ್ಗ್ರೌಂಡಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿ ಅದರಲ್ಲಿ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ. ಸೊ ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಮಿಲನದಿಂದ ನಾನು ಜೊತೆಗೆ ನಿಂತು ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ ಅಂದರೆ ಹೆಲ್ಪ್ ಮಾಡ್ತಿದ್ದೆ ಮುಂಚೆ. ಬಟ್ ಇಲ್ಲಿ ನಾನು ಫುಲ್ ಫ್ಲೆಜ್ ಆಗಿ ಚೇತನ್ ಜೊತೆ ಇನ್ವಾಲ್ವ್ಮೆಂಟ್ ಆಗಿದೆ. ನನಗೆ ಆ್ಯಕ್ಚುಲಿ ಒಬ್ಬ ಆರ್ಟಿಸ್ಟ್ಗೆ ಕಥೆ ಮಾಡಿ ಗೊತ್ತಿಲ್ಲ, ಅಂದರೆ ನನಗದು ಬರಲ್ಲ ಬೇಸಿಕಲಿ. ಕತೆ ಒಂದು ಲೈನ್ ನಮ್ಮ ಹತ್ರ ರೆಡಿ ಇತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಆ ಲೈನ್ನ ನಾನು ದರ್ಶನ್ ಅವ್ರಿಗೆ ನರೇಟ್ ಮಾಡಿದೆ, ಈ ಥರ ಒಂದು ಲೈನ್ ಇದೆ, ನನ್ನ ಥಾಟ್ ಇದೆ, ನಿಮ್ಗೆ ಇಷ್ಟ ಆದರೆ ಹೇಳಿ ಅಂತ. ಸೊ ಅವ್ರು ಇನ್ಸ್ಟೆಂಟಾಗಿ ಹಿ ರಿಯಲಿ ಲೈಕ್ಡ್ ಇಟ್, ತುಂಬ ಇಷ್ಟಪಟ್ರು ಅದನ್ನು. ಹಾಗಾಗಿ ಅದು ಇಷ್ಟಪಟ್ಟ ಮೇಲೆ ನಾನು, ಕಾಂತರಾಜು, ಆಮೇಲೆ MS ಅಭಿಷೇಕ್ ಅವರು ನಾವೆಲ್ಲ ಕೂತು ಅದನ್ನು ಒಂದು ಫಾರ್ಮ್ಯಾಟಿಗೆ ತೊಗೊಂಡು ಬಂದ್ವಿ ಬೇಸಿಕಲಿ. ಸೊ ಹಾಗಾಗಿ ಆ ಥರ ಶುರುವಾಗಿದ್ದು ಸಿನಿಮಾ. ಸರ್, ಈಗ ಒಂದು ಕತೆ ಆರಂಭದಲ್ಲಿ ಇದ್ದಿದ್ದೆ ಈಗ ನಿಮಗೆ ಅಂದ್ಕೊಂಡಂಗೆ ಬಂತ ಅನ್ನೋಂಥದ್ದು ಒಂದು ಕಡೆ ಆದರೆ, ಈ ಎಲ್ಲ ಘಟ್ಟಗಳಾದಮೇಲೆ ಏನು ಚೇಂಜಸ್ ಆಯಿತು ಸರ್ ಡೆವಿಲಲ್ಲಿ ಅನ್ನುವಂಥದ್ದು? ಮತ್ತು ಬಜೆಟ್ ವಿಚಾರದಲ್ಲಿ ನಿಮಗೆ ಅದನ್ನು ಮ್ಯಾನೇಜ್ ಮಾಡೋದು ಎಷ್ಟು ದೊಡ್ಡ ಚಾಲೆಂಜ್ ಆಯಿತು? ಯಾಕಂತಂದರೆ ತುಂಬ ಗ್ಯಾಪ್ ಆಯಿತು, ಅದನ್ನು ಮ್ಯಾನೇಜ್ ಮಾಡೋವಂಥದ್ದು ತುಂಬ ವಿಷಯಗಳು ಕೇಳಿ ಬಂತು. ಹಾಗಾಗಿ ಸರ್ ಅದೆಲ್ಲ ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಪ್ರೊಡಕ್ಷನ್ ಆ್ಯಕ್ಚುಲಿ. ಅದು ಹೇಗೆ ಅಂದರೆ, ನಾನು ಬಂದು ಈಗ ನನಗೆ ಈಗ ಆಯಿತು ಅಂತ ಹೇಳ್ಕೊಂಡ್ರೆ, ಈಗ ನನ್ನ ಮನೆ ತೊಂದರೆನ ನಾನು ನಿಮ್ಮ ಹತ್ರ ಹೇಳ್ಕೊಂಡಾಗೆ, ದಟ್ ಇಸ್ ನಾಟ್ ಲೈಕ್ ದಟ್. ನಥಿಂಗ್ ಇಸ್ ಅ ಪ್ರಾಬ್ಲಮ್ ಹಿಯರ್ ಆ್ಯಕ್ಚುಲಿ. ಅದು ಒಂದೊಂದು ಈಗ ಸೆಟ್ಟಲ್ಲೇ ಅಷ್ಟೇ, ನಾವೇನೋ ಶುರು ಮಾಡಿರ್ತೀವಿ, ಇವತ್ತು ಇಷ್ಟು ಮುಗಿಸ್ಬೇಕು ಅಂದ್ಕೊಂಡಿರ್ತೀವಿ, ಸಡನ್ನಾಗಿ ಮಳೆ ಬರುತ್ತೆ. ಸೊ ಹಾಗೇನೆ ಪ್ರತಿಯೊಂದು ಹಂತದಲ್ಲೂ ಏನೇ ಚಾಲೆಂಜಸ್ ಬಂದರೂ ಅದನ್ನ ಫೇಸ್ ಮಾಡೋಕ್ಕೆ ನಾವು ರೆಡಿ ಇದ್ವಿ. ಸೊ ಅದು ಯಾವತ್ತು ನಾವು ಬಡ್ಜೆಟ್ ಇದಕ್ಕೆ ಇದಾಗುತ್ತೆ ಅದಾಗುತ್ತೆ ಅಂತೆಲ್ಲ ಡೆಫಿನೆಟ್ಲಿ ಒಂದು ಕ್ಯಾಲ್ಕುಲೇಷನ್ಸ್ ಎಲ್ಲ ಆ ಕಡೆ ಈ ಕಡೆ ಆಗುತ್ತೆ, ಅದನ್ನು ನಿಭಾಯಿಸ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಆ್ಯಕ್ಚುಲಿ ನಾನು ಆಮೇಲೆ ಗಮನಿಸಿದಾಗಲೇ ಗೊತ್ತಾಗಿದ್ದು, ನಾನು ಕಾಣಿಯವ್ರಿಗೆ ಕತೆ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅದನ್ನು ಅವರು ಡಿಪಿಕ್ಟ್ ಮಾಡಿದ್ರು. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಕಮ್ ಫ್ರಮ್ ಕಾಣಿ. ಆ ಸ್ಕ್ರಿಪ್ಟ್ ದರ್ಶನ್ನೇ ಸೂಕ್ತ. ಅದಕ್ಕೆ ಸಬ್ಜೆಕ್ಟ್ಸ್ಗೆ, ವೈಫ್ಗೆ ಐ ಆಮ್ ವೆರಿ ಲಾಯಲ್, ಸೊ ಚೇಂಜ್ ಆಗಲ್ಲ. ಫಾರ್ ದ ಫ್ಯಾನ್ಸ್ ಅಂದರೆ ಡೆಫಿನೆಟ್ಲಿ ದರ್ಶನ್ ಅವರಿಗೆ ಒಂದು ಮಾಸ್ ಕ್ರೌಡ್ ಇದೆ ಆ್ಯಕ್ಚುಲಿ, ಓಕೆನಾ? ಸೊ ಅದು ಹಾಗಂತ ಅವ್ರಿಗೆ ಬೇರೆ ಫ್ಯಾನ್ಸ್ ಇಲ್ಲ ಅಂತಲ್ಲ. ಆಲ್ ಸಿನಿಮಾ ಲವರ್ಸ್ ಅವ್ರ ಫ್ಯಾನ್ಸ್. ಆ್ಯಕ್ಚುಲಿ ನನ್ನ ವೈಫ್ ವೆರಿ ಕ್ಲೋಸ್ ಫ್ರೆಂಡ್, ಅವ್ರ ತಾಯಿ ಒಬ್ರು ಇದ್ದಾರೆ ಆ್ಯಕ್ಚುಲಿ, ಶೀಸ್ ಅಬೌಟ್ 70 years old. ಅವ್ರು ದರ್ಶನ್ ಅವ್ರು ತುಂಬ ದೊಡ್ಡ ಫ್ಯಾನ್. ಸೊ ಹಾಗಾಗಿ ಫ್ಯಾನ್ ಅನ್ನೋದಕ್ಕಿಂತನೂ ಫ್ಯಾನ್ ಮೊಮೆಂಟ್ಸ್ ಇದೆ ಸಿನಿಮಾಲಿ. ಆ ಒಂದು ಅಪ್ರೋಚ್ ಇದೆ, ಒಂದು ಮಾಸ್ ಅಪ್ರೋಚ್ ಇದೆ. ಅದು ಇಟ್ ಕ್ಯಾನ್ ಬಿ ಮೀ ಆಲ್ಸೋ. ನನಗೂ ಆ ಥರ ಸಿನಿಮಾಗಳು ನೋಡ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಕಮರ್ಷಿಯಲ್ ಸಿನಿಮಾ, ಮಾಸ್ ಎಂಟರ್ಟೈನರ್. ಸೊ ಅದನ್ನು ಒಂದು ಮಾಡಬೇಕು ಅನ್ನೋ ಒಂದು ಆಸಕ್ತಿಲಿ ಈ ಸಿನಿಮಾ ಮಾಡಿರೋದು. ಎಕ್ಸ್ಟ್ರೀಮ್ಲಿ ಸ್ಯಾಟಿಸ್ಫೈಡ್. ಆ್ಯಂಡ್ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಮ್ಯೂಸಿಷಿಯನ್. ಏನಂದರೆ ಟೈಮ್ ವಿಚಾರವಾಗಿ ನನಗೂ ಅವ್ರಿಗೂ ಸ್ವಲ್ಪ ಜಗಳ ಆಗ್ತಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಆಮೇಲೆ ಅವ್ರ ಮೇಲೆ ಎಷ್ಟೇ ನಾನು ಯಾಕೆ ಅಜ್ಜು ಇನ್ನೂ ರೆಡಿ ಆಗಿಲ್ಲ ಅಂತೆಲ್ಲ ಕೇಳಿದ್ರೆ, ಅವ್ರು ಹೋಗಿ ಕೂತು ಅವ್ರು ಮಾಡಿರೋ ಮ್ಯೂಸಿಕ್ ನೋಡಿದ ತಕ್ಷಣ ಎಲ್ಲ ಪ್ರಶ್ನೆಗಳು ಮರ್ತೋಗುತ್ತೆ. ಬಿಕಾಸ್ ಅಷ್ಟು ಫ್ಯಾಂಟಾಸ್ಟಿಕ್ ಆದಂಥ ಒಂದು ಮ್ಯೂಸಿಕ್ ಕೊಟ್ಟಿರ್ತಾರೆ ಅವರು. ಸೊ ಐ ರಿಯಲಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್ ಆಸ್ಪೆಕ್ಟ್ ಅಟ್ ಆಲ್. ಸೊ ಆ ವಿಷಯದಲ್ಲಿ ಅಂದರೆ ಐ ವೆರಿ ಲಕ್ಕಿ ಟು ಹ್ಯಾವ್ ಗುಡ್ ಟೆಕ್ನಿಷಿಯನ್ಸ್ ಅರೌಂಡ್ ಮೀ. ಶಾರದಾ, ಹಾಯ್. ಫಸ್ಟ್ಲಿ ಏನಂದರೆ, ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್ ದರ್ಶನ್ ಸರ್ ಜೊತೆ. ಆ್ಯಂಡ್ ಅಫ್ಕೋರ್ಸ್ ಫಸ್ಟ್ ಸಿನಿಮಾದಲ್ಲಿ ಐ ವಾಸ್ ದ ಮೇನ್ ಲೀಡ್ ಆಫ್ ದಟ್ ಫಿಲ್ಮ್. ಬಟ್ ಈ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರ, ಇಟ್ಸ್ ಜಸ್ಟ್ ಅ ಇಂಪಾರ್ಟೆಂಟ್ ರೋಲ್. ಬಟ್ ವಾಟ್ ಐ ಲೈಕ್ಡ್ ಅಬೌಟ್ ದ ರೋಲ್ ಅಂದರೆ, ಐ ಥಿಂಕ್ ಇಟ್ ವಾಸ್ ಆಪ್ಟ್.
ಆ್ಯಂಡ್ ಮುಂಚೆ ಈ ಥರ ಒಂದು ಪಾತ್ರ ಮಾಡಿಲ್ಲ ನಾನು, ಫಸ್ಟ್ ಟೈಮ್ ನಾನು ಈ ಥರ ಒಂದು ಮಾಡ್ತಾ ಇದ್ದೀನಿ. ಸೊ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ. ಆ್ಯಂಡ್ ಆಫ್ ಕೋರ್ಸ್ ದಿ ಆಪರ್ಚುನಿಟಿ ಟು ವರ್ಕ್ ವಿತ್ ಪ್ರಕಾಶ್ ಸರ್ ವಾಸ್ ಆಲ್ವೇಸ್ ಆನ್ ಮೈ ಮೈಂಡ್. ಏನೋ ಒಂದು ಮ್ಯಾನಿಫೆಸ್ಟೇಷನ್ ಇತ್ತು ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ, ಆ್ಯಂಡ್ ಇಟ್ ಆ್ಯಕ್ಚುಲಿ ಹ್ಯಾಪನ್. ಸೊ ಬಟ್ ನಿಮ್ಗೆಲ್ಲೋ ಸೆಕೆಂಡ್ ಥಾಟ್ ಇತ್ತು ಅಂತ ಇತ್ತು, ಯಾಕೆ ಅದು? ಫಾರ್ ಮೀ ನೋ ಸೆಕೆಂಡ್ ಥಾಟ್, ಆಲ್ವೇಸ್ ದ ಫಸ್ಟ್ ಥಾಟ್. ಬಟ್ ಫಸ್ಟ್ ಟೈಮ್ when he approached me, ನಿಜವಾಗ್ಲೂ ಐ ವಾಸ್ ಟ್ರಾವೆಲಿಂಗ್, ನನಗೆ ಐ ಡಿಂಟ್ ಹ್ಯಾವ್ ದಟ್ ಟೈಮ್ ಟು ಶೂಟ್. ಎರಡನೇ ಸಲ ಐ ಥಿಂಕ್ ಇಟ್ ಜಸ್ಟ್ ಹ್ಯಾಪೆಂಡ್, ಯು ನೋ, ಆ್ಯಂಡ್ ಐ ಸೆಡ್ ಓಕೆ, ಬಹುಶಃ ಇದು ನನಗೆ, ಐ ಥಿಂಕ್ ದಿಸ್ ಇಸ್ ಮೆಂಟ್ ಫಾರ್ ಮೀ ಓನ್ಲಿ, ಸೊ ಲೆಟ್ ಮೀ ಡೂ ಇಟ್. ಆ್ಯಂಡ್ ನನಗೆ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು ಈ ಸಿನಿಮಾ ಮಾಡಿ. ಐ ಆಮ್ ವೆರಿ ಹ್ಯಾಪಿ. ಅಡಿಂಗ್ ಟು ದ ಡೆವಿಲ್ ಹೇಳ್ಬೇಕು. ಹೌದು, ನೀವು ಕೇಳಿದ್ರಲ್ಲ ಏನು ಸ್ಪೆಷಲ್ ಅಂತ. ನನಗೆ ಈ ಸಿನಿಮಾ ಸಿಕ್ಕಿರೋದೇ ಸ್ಪೆಷಲ್. ಅಂತ ಒಂದು ಸೂಪರ್ ಸ್ಟಾರ್ ಜೊತೆ ಇಂಥ ಒಂದು ಲೆಜೆಂಡ್ರಿ ಡೈರೆಕ್ಟರ್ ಅವ್ರ ಮೆಂಟರ್ಶಿಪ್ಪಲ್ಲಿ ನನಗೆ ಕೆಲಸ ಮಾಡೋದಾಗಿರ್ಬೋದು, ಇಂಥ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿರೋದಾಗಿರ್ಬೋದು, ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ನೀವು ಸಾಂಗ್ ಬಗ್ಗೆ ಕೇಳಿದಾಗ ಎಲ್ಲ ಕ್ರೆಡಿಟ್ಸ್ ನಮ್ಮ ಸಂತು ಮಾಸ್ಟರ್ಗೆ ಕೊಡಬೇಕು. ಆ್ಯಂಡ್ ನಮ್ಮ ಸುಧಾಕರ್ ಸರ್ ಪೇಂಟಿಂಗ್ ಥರ ತೋರಿಸಿದ್ದಾರೆ. ಆ್ಯಂಡ್ ಇದು ಒಂದು ಒಳ್ಳೆ ಲಾಂಚ್ ನನಗೆ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್ ಮ್ಯಾಮ್. ಯಾ, ಸೊ ಒಟ್ಟು 5 ಸಾಂಗ್ ಇದೆ ಸರ್. ಆ್ಯಕ್ಚುಲಿ ಎಲ್ಲ ಆಲ್ಮೋಸ್ಟ್ ಸೆಟ್ ಆ್ಯಕ್ಚುಲಿ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ಇನ್ನೊಂದು ಮಾಡ್ತಿರೋದು ಬಂದು ಬ್ಯಾಕ್ಗ್ರೌಂಡ್ ಸಾಂಗ್. ಆ್ಯಂಡ್ ಎಲ್ಲ ಸೆಟ್ಟಲ್ಲೇ ಶೂಟ್ ಆಗಿದೆ. ಆ್ಯಂಡ್ ಒಂದು ಬ್ಯಾಂಕಾಕಲ್ಲಿ ಶೂಟ್ ಮಾಡಿದ್ದೀವಿ. ಇಲ್ಲ ನನಗೆ ಬೇಸಿಕ್ಲಿ ಡೆವಿಲ್ ಹೀರೋಗಿಂದ ದ ಡೆವಿಲ್ ತುಂಬ ಮೋರ್ ಆಪ್ಟ್ ಅಂತ ಅನಿಸ್ತು. ಸೊ ಹಾಗಾಗಿ ದ ಡೆವಿಲ್. ಆ್ಯಕ್ಚುಲಿ ದರ್ಶನ್ ನಾನು ಅನ್ನೋದಕ್ಕಿಂತ ನಮ್ಮ ತಂದೆ ಆ್ಯಂಡ್ ತೂಗುದೀಪ ಶ್ರೀನಿವಾಸ ಅಂಕಲ್ ಬಂದು ಫ್ರೆಂಡ್ಸ್. ಅಂದರೆ ನಮ್ಮ ತಂದೆ ಸಿನಿಮಾ ಮಾಡ್ತಿದ್ದ ಕಾಲದಿಂದ ನಾನು ನಮ್ಮ ಮನೆಗೆ ಬರ್ತಿದ್ದಂಥ ಕೆಲವು ಆರ್ಟಿಸ್ಟ್ಗಳಲ್ಲಿ ತೂಗುದೀಪ ಶ್ರೀನಿವಾಸ ಮಾಮ ಒಬ್ಬರು, ಅವ್ರು ಬಿಟ್ಟರೆ ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು ಬರೋರು, ಇಷ್ಟೇ ಜನ ಬರ್ತಿದ್ರು ಆ್ಯಕ್ಚುಲಿ. ಸೊ ಹಾಗಾಗಿ ದರ್ಶನ್ ಅವ್ರ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ನಮಗೆ. ಸೊ ಇಟ್ ಈಸ್ ಅ ಲಾಂಗ್ ಜರ್ನಿ. ಐ ಹ್ಯಾವ್ ನೋನ್ ಫಾರ್ ಅ ವೆರಿ ಲಾಂಗ್ ಟೈಮ್. ನಾನು ಮೊದಲೇ ಹೇಳಿದಾಗೆ ಸ್ಕ್ರಿಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಾವು ಯಾವುದೇ ಸಿನಿಮಾ ಕೈಗೆ ಎತ್ಕೊಂಡ್ರು ಕೂಡ ಅದಕ್ಕೆ ಸ್ಕ್ರಿಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಏನು ಬೇಕೋ ಅದನ್ನೇ ನಾವು ಮಾಡೋದು, ಅದು ಬಿಟ್ಟು ಬೇರೆ ಯಾವುದೂ ನಾವು ಮಾಡಲ್ಲ. ಇನ್ಫ್ಯಾಕ್ಟ್ ಇದು ಇಷ್ಟೆಲ್ಲ ನಡೀತಿದ್ದಾಗಲೂ ಅಷ್ಟೇ ಒಂದಷ್ಟು ಡಿಸ್ಕಷನ್ಸ್ ಬಂತು. ಬಟ್ ನಾವು ಹೇಳಿದಿಷ್ಟೇ, ಸಿನಿಮಾಗೆ ಈ ಟೈಟಲ್ ಬೇಕು. ಸೊ ಅದನ್ನ ನಾವು ತೀರಾ ಎಲ್ಲದಕ್ಕೂ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ನಮಗೆ ಕೆಲಸ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ವಿ ಜಸ್ಟ್ ಸ್ಟಕ್ ಟು ಅವರ್ ಗನ್ಸ್. ಡೆಫಿನೆಟ್ಲಿ ಸರ್, ಇದೊಂದು ನನ್ನ ಕರಿಯರ್ಗೆ ಒಂದು ದೊಡ್ಡ ಫೌಂಡೇಶನ್ ಸರ್ ಇದು. ಆ ಸಿನಿಮಾಗಳಿಗಿಂತ ಸಿನಿಮಾ ಎಲ್ಲ ಒಂದೇ ಸರ್ ನನಗೆ. ಬಟ್ ಕೆಲವು ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ಟೈಮ್ ಕೂಡ ಅದು ಸೆಟ್ ಆಗದಿರೋದನ್ನ ಮಾಡೋಕ್ಕಾಗಿರಲಿಲ್ಲ. ಸೊ ಡೆವಿಲ್ ಅಂತ ಬಂದ ತಕ್ಷಣ ಇಲ್ಲಿ ಇನ್ನು ಮುಂದೆಯಿಂದ ನನ್ನನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಿರೋ ಸಿನಿಮಾ ಇದು, ನನಗೆಲ್ಲ ಕೊಟ್ಟಿರೋ ಅಂಥ ಸಿನಿಮಾ ಇದು. ಸೊ ಇನ್ನು ಮುಂದೆ ನನ್ನ ಜೀವನದಲ್ಲಿ ಏನೇ ಒಳ್ಳೆಯದು ಅಥವಾ ಏನೇ ಸಕ್ಸಸ್ ಅಂತ ನಾನು ನೋಡಿದ್ರು ಅದು ಡೆವಿಲ್ಗೆ ಅರ್ಪಣೆ, ನಮ್ಮ ಪ್ರಕಾಶ್ ಸರ್ಗೆ ಅರ್ಪಣೆ ಆ್ಯಂಡ್ ದರ್ಶನ್ ಸರ್ಗೆ ಅರ್ಪಣೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಬ್ರೇಕ್ ನನಗೆ ಸರ್, ಖಂಡಿತವಾಗ್ಲೂ. ಭೇಟಿ ಮಾಡಿದ್ದೀನಿ, ಖಂಡಿತ ಭೇಟಿ ಮಾಡಿದ್ದೀನಿ. ಆ್ಯಂಡ್ ಯಾವಾಗಲೂ ಅಷ್ಟೇ ನಾವು ಸಿನಿಮಾ ಏನು ನಡೀತಾ ಇದೆ ಆ್ಯಂಡ್ ಪ್ರಮೋಷನ್ಸ್ ಹೇಗೆ ನಡೀತಾ ಇದೆ ಆ್ಯಂಡ್ ಯಾವುದಕ್ಕೂ ಟೆನ್ಷನ್ ಆಗಬೇಡ, ಆರಾಮಾಗಿ ರಿಲೀಸ್ ಮಾಡೋಣ, ಪಿಕ್ಚರ್ ಚೆನ್ನಾಗಿ ಬಂದಿದೆಯಾ, ನಿನ್ನ ಖುಷಿ ಆಯಿತಾ, ನಿನ್ನ ನೋಡಿದಾಗ ಇಷ್ಟ ಆಯಿತಾ, ಇಷ್ಟೇ ಕೇಳೋದು ದರ್ಶನ್. ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋದು. ಇನ್ಫ್ಯಾಕ್ಟ್ ಅವರು ನನಗೆ ಅಕ್ಟೋಬರಲ್ಲೇ ಬರೋಣ ಅಂತ ತುಂಬ ಇನ್ಸಿಸ್ಟ್ ಮಾಡ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ VFX ವರ್ಕ್ ಇರ್ಬೋದು, ಬೇರೆ ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಕನ್ವಿನ್ಸ್ ಮಾಡಿ ನೋ ವಿ ವಿಲ್ ಕಮ್ ಇನ್ ಡಿಸೆಂಬರ್ ಅಂತ ಹೇಳಿ ಮಾಡಿದ್ದು. ಅಲ್ಲ ಡೆಫಿನೆಟ್ಲಿ ಅಲ್ಲ, ವಿಸಿಟರ್ಸ್ ಇದ್ದೇ ಇರ್ತಾ ಇದ್ರು. ಆ್ಯಂಡ್ ಹೊರಗಡೆ ಕೆಲಸ ಅಂದರೆ ಸಿನಿಮಾ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಹಿಮ್. ಸೊ ಹಾಗಾಗಿ ಅಫ್ಕೋರ್ಸ್ ಹಿ ಯೂಸ್ ಟು ಕೀಪ್ ಹಿಮ್ಸೆಲ್ಫ್ ಅಪ್ಡೇಟೆಡ್. ದರ್ಶನ್ ಯಾವಾಗಲೂ ನನ್ನ ಒಂದು ವಿಷಯದಲ್ಲಿ ರೇಗಿಸ್ತಾ ಇರ್ತಾರೆ, ನೀನು ಸಿನಿಮಾ ಮಾಡ್ತೀಯಾ, ಆಮೇಲೆ ನಿನ್ನ ಹೊರಗಡೆ ಅಂದರೆ ಕಟ್ ಆಫ್ ಆಗಿಬಿಡ್ತೀಯಾ, ನಿನ್ನ ಪಾಡ್ ನೀ ಎಲ್ಲೋ ಇರ್ತೀಯಾ, ಆಮೇಲೆ ಬರ್ತೀಯಾ ಸಿನಿಮಾ ಮಾಡ್ತೀಯಾ ಅಂತ. ದಟ್ ಇಸ್ ದ ಫ್ಯಾಕ್ಟ್. ಆ್ಯಕ್ಚುಲಿ ಇದ್ರೆ ನೆಮ್ಮದಿಯಾಗಿರಬೇಕು, ಹಿಂದೆ ಒಂದು ಕಥೆ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಕಥೆ ಇದೆ ಅಂತಲೇ ಗೊತ್ತಿರಲಿಲ್ಲ. ಅನಿರುದ್ಧ ಅವರು ಅದು ಬರೆದು ಕಳಿಸಿದಾಗ ಆ್ಯಕ್ಚುಲಿ ಓಕೆ ಚೆನ್ನಾಗಿದೆ ಅಂತೆಲ್ಲ ಮಾಡಿ ಎಲ್ಲ ಆಗಿ ಇಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ನನಗೆ ಗೊತ್ತಾಗಿದ್ದು ದೇರ್ ಇಸ್ ಸಮಥಿಂಗ್ ಲೈಕ್ ದಿಸ್ ಅಂತ. ಅದು ಇಫ್ ಯು ವಾಂಟ್ ಟು ಬೈ ಇಟ್ ಯು ಕ್ಯಾನ್ ಬೈ ಇಟ್, ಇಫ್ ಯು ಡೋಂಟ್ ವಾಂಟ್ ಟು ಬೈ ಇಟ್ ಯು ಡೋಂಟ್ ಹ್ಯಾವ್ ಟು ಬೈ ಇಟ್, ಬಟ್ ದಟ್ ಇಸ್ ದ ಫ್ಯಾಕ್ಟ್ ಅಷ್ಟೇ. ಅದು ನಮಗೆ ಆ ಕ್ಯಾರೆಕ್ಟರ್ಗೆ, ಆ ಸಾಂಗ್ಗೆ ಅದು ತುಂಬ ಚೆನ್ನಾಗಿ ಕೂರ್ತಾ ಇತ್ತು. ಅವ್ರು ಬರೆದು ಕಳಿಸಿದ್ರು, ನಂಗೆ ಇಷ್ಟ ಆಯಿತು, ಅದನ್ನ ನಾನು ಓಕೆ ಮಾಡಿದೆ. ಅಲ್ಲಿ ಎರಡಿತ್ತು ಆ್ಯಕ್ಚುಲಿ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಒಂದಿತ್ತು, ಇನ್ನೊಂದು ಎಲ್ಲ ಶಿವನಾಟ ಕಣೋ ಅಂತ ಒಂದಿತ್ತು. ಸೊ ಆಲ್ರೆಡಿ KD ಶಿವನ್ದು ಒಂದು ಸಾಂಗ್ ಇದ್ದಿದ್ರಿಂದ ವಿ ಚೋಸ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ದಿಸ್ ಇಸ್ ದ ಫ್ಯಾಕ್ಟ್. ಸಿ ಇಟ್ ಈಸ್ ಹರ್ ಚಾಯ್ಸ್, ವಿ ರೆಸ್ಪೆಕ್ಟ್ ಹರ್ ಪ್ರಿವಸಿ ಆ್ಯಂಡ್ ಹರ್ ಸ್ಟೇಟ್ ಆಫ್ ಮೈಂಡ್. ಅವ್ರಿಗೂ ಮಾಡೋಕ್ಕೆ ತುಂಬ ಕೆಲಸ ಇದೆ. ಸೊ ಎಲ್ಲೆಲ್ಲಿ ಅವ್ರಿಗೆ ಸಾಧ್ಯ ಆಗಿತ್ತು ಅಲ್ಲಿ ಅವ್ರು ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಅಷ್ಟೇ, ಬೇರೆ ಏನೇನಿಲ್ಲ. ಸೊ ಐ ಡೋಂಟ್ ಥಿಂಕ್ ಶಿ ಈಸ್ ಇನ್ ಟೌನ್ ಆಲ್ಸೋ. ಹಾಗಾಗಿ
ಇಲ್ಲ ಸರ್, ಆಕ್ಚುಲಿ ನಾವು ಏನ್ ಅನ್ಕೊಂಡ್ವಿ ಅಂದ್ರೆ ಸ್ಪೆಷಲ್ ಶೋಸ್ ಅಂತೆಲ್ಲ ಹೋಗೋ ಬದಲು ಒಂದು ದಿವಸನೇ ಸೆಲೆಬ್ರಿಟೀಸ್ಗಾಗ್ಲಿ ಈ ಸಿನಿಮಾ ನೋಡಬೇಕು ಅಂತ ಆಸಕ್ತಿ ಇರೋರ್ಗಾಗ್ಲಿ ಎಲ್ಲರೂ ಈ ಸಿನಿಮಾ ನೋಡ್ಲಿ ಅಂತ ಹೇಳಿ ನಾವು 11ನೇ ತಾರೀಕು 6:30ಇಂದಾನೆ ಶೋಸ್ನ ಶುರು ಮಾಡ್ತಾ ಇದೀವಿ ಸರ್. ಶೂಟ್ ಮಾಡ್ತಾ ಇದೀವಿ, ನಮಗೆ ಗೊತ್ತಿಲ್ಲ, ಏನೋ ಗಾಳಿ ಬರ್ತಾ ಇದೆ ಹೋಗುತ್ತೆ ಹಂಗೆ ಅಂದ್ಕೊಂಡು ಆಮೇಲೆ ಎಲ್ಲ ಕಿತ್ತು ಬಿಸಾಕ್ತಾ ಇತ್ತು. ಅಲ್ಲಿ ರಚನಾ ಅವರು ಆ ಐಲ್ಯಾಂಡ್ ಅಲ್ಲಿ ಇದ್ದಿದ್ದೆ ದೊಡ್ಡ ವಿಷಯ. ಸೊ ಹಾರೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಅದೇನೋ 10 ವರ್ಷಕ್ಕೆ ಒಂದ್ಸಲ ಬಂತಂತೆ. ಇಟ್ ವಾಸ್ ರಿಯಲಿ ಮ್ಯಾಸಿವ್ ಆಕ್ಚುಲಿ. ಆಯ್ತು, ವಾಪಸ್ ಬಂದ್ವಿ, ತಿರ್ಗಾ ವಾಪಸ್ ಹೋಗಿ ಅದೇ ಐಲ್ಯಾಂಡ್ ಅಲ್ಲಿ ಶೂಟ್ ಮಾಡಿದ್ವಿ. ನೋಡಿದ್ರೆ ಎಲ್ಲ ಮರಗಳೆಲ್ಲ ಕಿತ್ತು ಒಂದೊಂದ್ ಕಡೆ ಬಿದ್ದಿದ್ದು. ಸೊ ಎಸ್, ಇಟ್ ವಾಸ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಡೆಫಿನೆಟ್ಲಿ ಅಪ್ಡೇಟ್ ಆಗಿದೆ ಆಕ್ಚುಲಿ. ಜಸ್ಟ್ ಲೈಕ್ ಫ್ಯಾಷನ್, ಎವ್ರಿ ಸ್ಕ್ರಿಪ್ಟ್ ಆಲ್ಸೋ ಗೆಟ್ಸ್ ಅಪ್ಡೇಟೆಡ್. ನಾವು ಯಾವ ಟೈಮಲ್ಲಿ ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಖಂಡಿತವಾಗ್ಲೂ ನಾವು ಸ್ಕ್ರಿಪ್ಟ್ ಲೆವೆಲಲ್ಲಿ ಆ ಚೇಂಜಸ್ ಆಗಲಿ ಆ ಡಿಸ್ಕಷನ್ಸ್ ಆಗಲಿ ಮಾಡ್ತಾನೆ ಇರ್ತೀವಿ. ಎವ್ರಿ ಡೇ ಮಾಡ್ತೀವಿ. ಇನ್ಫ್ಯಾಕ್ಟ್ ಎಡಿಟಿಂಗ್ ಟೇಬಲ್ ಅಲ್ಲಿ ಕೂಡ ನಾವು ಆ ಥರ ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಿ. ಇವಾಗ ಈ ಸಿನಿಮಾನ ಯಾವ ಥರ ನೋಡಕ್ಕೆ ಇಷ್ಟಪಡ್ತಾರೆ, ಇಲ್ಲ ವಾಟ್ ಕ್ಯಾನ್ ವಿ ಡೂ ನ್ಯೂ ಅನ್ನೋದು ಇಟ್ಸ್ ಅನ್ ಎವ್ರಿ ಡೇ ಪ್ರಾಸೆಸ್. ಎಲ್ಲ ಒಂದು ಎಕ್ಸ್ಪೀರಿಯನ್ಸ್, ಹಾಗೆ ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ತುಂಬ ಚಾಲೆಂಜಿಂಗ್ ಆದಂಥ ಎಕ್ಸ್ಪೀರಿಯನ್ಸ್, ಬಟ್ ವೆರಿ ಫುಲ್ಫಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟು ಒಂದು ದೊಡ್ಡ ಇಂಥ ಒಂದು ಎಕ್ಸ್ಪೀರಿಯನ್ಸಲ್ಲಿ ನನ್ನ ಜೊತೆಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಂತ ನನ್ನ ಪ್ರತಿಯೊಬ್ಬರು, ನನ್ನ ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಆ್ಯಂಡ್ ನಮ್ಮ ಆಫೀಸ್ ಸ್ಟಾಫ್ ಆಗಲಿ, ಎಲ್ಲರೂ ಅಷ್ಟೇ ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಜೊತೆಲಿ ನಿಂತು ಕೆಲಸ ಮಾಡಿಕೊಟ್ಟಿದ್ದಾರೆ. ಈಗ ದರ್ಶನ್ ಅವ್ರ ಫ್ಯಾನ್ಸ್ ಕೂಡ ಅಷ್ಟೇ ಅಷ್ಟು ಸ್ಟ್ರಾಂಗ್ ಆಗಿ ನಿಂತು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಪುನೀತ್ ಆ್ಯಂಡ್ ಜಯಕಾಂತ್ ಆ್ಯಂಡ್ ಗೋವಿಂದ್ ರಾಜ್ ಅಂತ. ಸೊ ಎಲ್ಲರೂ ಅಷ್ಟರ ಮಟ್ಟಿಗೆ ಅದೇನೋ ಒಂಥರ ಐ ಹ್ಯಾವ್ ನಾಟ್ ಸೀನ್ ದಟ್ ಕೈಂಡ್ ಆಫ್ ಅ ಕ್ರೇಜ್, ಫ್ರಾಂಕ್ಲಿ ಸ್ಪೀಕಿಂಗ್. ನಾನು ಆ ಒಂದು ಎಲಿಮೆಂಟ್ ನಾನು ಯಾವತ್ತೂ ಅದನ್ನ ನಾನು ವಿಟ್ನೆಸ್ ಮಾಡಿರಲಿಲ್ಲ. ಸೊ ಐ ಆಮ್ ವಿಟ್ನೆಸಿಂಗ್ ದಟ್ ನಾವು. ನಾವು ಅವ್ರನ್ನ ಕೇಳಿದ್ರೆ ಖಂಡಿತವಾಗ್ಲೂ, ಇಲ್ಲ ನಾವು ಡಿಸ್ಕಸ್ ಮಾಡಿದ್ರೆ ಐ ಆಮ್ ಶೋರ್ ಎವ್ರಿಬಡಿ ವಿಲ್ ಸ್ಟ್ಯಾಂಡ್ ಬೈ ಅಸ್. ನಾವು ಅಂದ್ರೆ ನಾವು ಪಾಪ ಯಾರ ಹತ್ರ ಮಾತಾಡಕ್ ಹೋಗಿಲ್ಲ, ಬಿಕಾಸ್ ನಮ್ಮದೇ ಕೆಲಸದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ವಿ ಹ್ಯಾಡ್ ಟು ಕಂಪ್ಲೀಟ್ ಸಚ್ ಅ ಹರ್ಕ್ಯುಲೆಂಟ್ ಟಾಸ್ಕ್. ಸೊ ವಿ ಆರ್ ಡೂಯಿಂಗ್ ಆಲ್ ದ್ಯಾಟ್. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ನಾವು ಇದು ಮಾಡಕ್ ಹೋಗಿಲ್ಲ. ಆ್ಯಂಡ್ ನಾವು ಯಾರನ್ನಾದ್ರೂ ಬಂದ್ಬಿಟ್ಟು ಓಕೆ ಕೇಳಿದ್ರೆ, ಇಲ್ಲ ನಾವು ಮಾತಾಡಿದ್ರೆ ಐ ಆಮ್ ಶೋರ್ ದೇ ವಿಲ್ ಎಕ್ಸ್ಟೆಂಡ್ ದೇರ್ ಸಪೋರ್ಟ್. I don't know, probably I am very cut off from the industry, so hagagi I don't think but I'm sure 11ನೇ ತಾರೀಕು ಪಿಕ್ಚರ್ ರಿಲೀಸ್ ಆದ್ಮೇಲೆ everybody will show their love. And definitely ನಾವು ಸಾಂಗ್ಸ್ ರಿಲೀಸ್ ಮಾಡಿದಾಗಲಿ ಆ್ಯಂಡ್ ಟ್ರೇಲರ್ಸ್ ಆಗಲಿ ಟೀಸರ್ಸ್ ಆಗಲಿ ರಿಲೀಸ್ ಮಾಡಿದಾಗ ಲಾಟ್ ಆಫ್ ಪೀಪಲ್ ಟೆಕ್ಸ್ಟ್, ಎಲ್ಲರೂ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಟೆಕ್ಸ್ಟ್ ಮಾಡಿ ಹೇಳ್ತಾರೆ, ವಿ ರಿಯಲಿ ಲೈಕ್ ವಾಟ್ ವಿ ಸೀಯಿಂಗ್ ಅಂತ. ಸೊ ದಟ್ ಕೈಂಡ್ ಆಫ್ ಸಪೋರ್ಟ್ ಅಂಡ್ ಲವ್ ಇಸ್ ಆಲ್ವೇಸ್ ಬೀನ್ ದೇರ್. ಇಂಗ್ಲೀಷಲ್ಲಿ ಬರೆದಾದ ತಕ್ಷಣಕ್ಕೆ ಕನ್ನಡ ಬೆಳೆಸ್ತಿಲ್ಲ ಅಂತಂದ್ರೆ ನಾನು ಏನು ಹೇಳಕ್ಕಾಗಲ್ಲ. ಈಗ ನನ್ನ ಹೆಸರು ನಿಮ್ಮ ಫೋನಲ್ಲಿ ಏನಂತ ಸೇವ್ ಆಗಿದೆ ಅಲ್ವಾ? ಐ ಆಮ್ ಸಾರಿ, ನೋ ಅದು ಅದೊಂಥರ ಎಕ್ಸ್ಟ್ರೀಮ್ ಕ್ವೆಶ್ಚನ್ ಅದು. ಈಗ ದ ಡೆವಿಲ್ ಅಂತ ನಾವು ಇಂಗ್ಲಿಷಲ್ಲಿ ಬರ್ದಾದ ತಕ್ಷಣಕ್ಕೆ ದ ಡೆವಿಲ್ ಕನ್ನಡದಲ್ಲೂ ಇದೆ ಅಲ್ಲ ಡೈರೆಕ್ಟ್ರೆ, ಅವ್ರು ಹೇಳಿಲ್ಲ ಅಂತ ನಾನು ಕೇಳ್ತಾ ಇರಲಿಲ್ಲ, ಅವ್ರು ಹೇಳಿದಕ್ಕೆ ಕೇಳ್ತಾ ಇದ್ದೀನಿ. ಬೆಳೆಸಿ ಅಂತ ಕನ್ನಡಿಗರು ಸಪೋರ್ಟ್ ಮಾಡಿ, ಕನ್ನಡಿಗರು ಬೆಳೆಸಿ ಅಂತ ಹೇಳಿದ್ಮೇಲೆ ಹೌದು ನೀವು ಯೋಚನೆ ಮಾಡ್ಬೇಕಲ್ವಾ? ಇವತ್ ನಾನು ಕೇಳ್ಬಾರ್ದಿತ್ತ? ಅಲ್ಲ ಕೇಳ್ಬಾರ್ದಿತ್ತ? ನಾವೆಲ್ಲರೂ ಕನ್ನಡಿಗರು, ನಾವ್ ಅದ್ರಲ್ಲಿ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಓಕೆ, ದ ಡೆವಿಲ್ ಅಂತ ಆ ಕ್ಯಾರೆಕ್ಟರು, ಆ ಸ್ಕ್ರಿಪ್ಟು, ಆ ಸಿನಿಮಾಗೆ ಬೇಕಿತ್ತು, ಹಾಕಿದೀವಿ. ಅದಾದ ಮಾತ್ರಕ್ಕೆ ನಾವು ಕನ್ನಡ ಬೆಳೆಸಿ ಅಂತ ಕೇಳೋ ಅಂತ ನಾವು ಅವಕಾಶ ಬೇಡವಾ ನಮ್ಗೆ? ಅಂದ್ರೆ ನಾನು ಕೇಳಿದ ಪ್ರಶ್ನೆ ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಾ? ತಪ್ಪು ಅಂತ ಹೇಳ್ತಿಲ್ಲ. ಅಲ್ಲ, ಇದು ಚರ್ಚೆ ತುಂಬಾ ಆಗುತ್ತೆ, ಬೇಡ. ಬೇರೆ ಪ್ರಶ್ನೆ ಇದ್ರೆ ಕೇಳಿ ಪ್ಲೀಸ್. ಅಲ್ಲ, ಅದು ದಿ ಡೆವಿಲ್ ಕನ್ನಡದಲ್ಲೂ ಇದೆ ಸರ್. ಆಕ್ಚುಲಿ ಅದು ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಅಷ್ಟೇನೆ. ನೆಕ್ಸ್ಟ್ ಫುಲ್ ಕನ್ನಡದಲ್ಲಿ ಹಾಕ್ರಪ್ಪ ಪ್ಲೀಸ್. ಸಾರಿ ಸರ್, ಇಲ್ಲ ಇಲ್ಲಿ ನಾನು ವಿದೌಟ್ ಬಾಯಸ್ ನಾನು ಫಸ್ಟ್ ಥ್ಯಾಂಕ್ ಮಾಡಿದೆ ದ ಪ್ರೆಸ್ ಅಂಡ್ ಮೀಡಿಯಾನ. ಯಾಕಂದ್ರೆ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ನನಗೆ ಬಂದಂಥ ಕೆಲವೊಂದು ಮೆಸೇಜಸ್ ಆಗಿರ್ಬೋದು, ಫೋನ್ ಕಾಲ್ಸ್ ಆದರೂ ಆಗಿರ್ಬೋದು, ದೇ ಲೈಕ್ ಓಕೆ ನೋ ವಿ ಆರ್ ವಿತ್ ಯು ಆ್ಯಂಡ್ ಸ್ವಲ್ಪ ಟಫ್ ಟೈಮ್ಸ್, ಇದರಿಂದ ಆಚೆ ಬರ್ತೀರಾ ಅಂತ. ಹಾಗೇನೆ ಇಂಡಸ್ಟ್ರಿಲೂ ಅಷ್ಟೇ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ವೆಲ್ ವಿಶರ್ಸ್ ಇದ್ದಾರೆ, ನನ್ನ ಫ್ಯಾಮಿಲಿ ಇದೆ ಮುಖ್ಯವಾಗಿ. ಎಲ್ಲರೂ ಬಂದು ಆ್ಯಕ್ಚುಲಿ ತುಂಬ ಸಪೋರ್ಟಿವ್ ಆಗಿ ಜೊತೆಲಿ ನಿಲ್ತಾ ಇದ್ರು, ಇಲ್ಲ ಮಾತಾಡ್ತಿದ್ರು. ಆ್ಯಂಡ್ ಇದೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ಲಿ ದರ್ಶನ್ ವಾಸ್ ವೆರಿ ಸಪೋರ್ಟಿವ್, was a big strength to me to complete the film. Okay, thank you. Well then, ಮೊದಲನೇದಾಗಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದಂತಹ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ದ ಡೆವಿಲ್ ಚಿತ್ರತಂಡ